ಪ್ರಿಯ ವಿದ್ಯಾರ್ಥಿಗಳೇ, ಮಣಿಪಾಲ್ ಫೌಂಡೇಶನ್ ಅವರು ನಡೆಸುತ್ತಿರುವಂತಹ ಈ ಆನ್ಲೈನ್ ತರಗತಿಗಳಿಗೆ SSLC ಪರೀಕ್ಷೆ ಬರೆಯುತ್ತಿರುವಂತಹ ವಿದ್ಯಾರ್ಥಿಗಳೇ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನು ಕೆಲವು ದಿನಗಳಲ್ಲಿ ನೀವೆಲ್ಲ SSLC ಪಬ್ಲಿಕ್ ಪರೀಕ್ಷೆ ಬರೆಯುವರಿದ್ದೀರಿ. ಅದಕ್ಕೆ ಸಂಬಂಧಿಸಿದಂತೆ ನಾವು ಗಣಿತ ವಿಷಯದ ಪ್ರಶ್ನೆ ಪತ್ರಿಕೆಗಳ ರಿವಿಷನ್ ಅನ್ನು ಪ್ರಾರಂಭ ಮಾಡಿದ್ದೇವೆ. ಈಗಾಗಲೇ ಒಂದು ಪ್ರಶ್ನೆ ಪತ್ರಿಕೆಯನ್ನು ಮುಕ್ತಾಯ ಮಾಡಿ ನಿನ್ನೆಯ ದಿನ ಎರಡನೇ ಪ್ರಶ್ನೆ ಪತ್ರಿಕೆಯನ್ನ ರಿವಿಷನ್ ಪ್ರಾರಂಭ ಮಾಡಿದ್ದೇವೆ. ನಿನ್ನೆ 17 ಪ್ರಶ್ನೆಗಳಿಗೆ ಅಂದ್ರೆ 1 ಅಂಕದ 8 ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳು, ಅದರ ನಂತರ ಪುನಃ 8 1 ಅಂಕದ ಕಿರು ಉತ್ತರ ಪ್ರಶ್ನೆಗಳನ್ನು ಉತ್ತರಿಸಿ ಅಭ್ಯಾಸ ಮಾಡಿ, ಅದರ ನಂತರ 2 ಅಂಕದ 1 ಪ್ರಶ್ನೆಗೆ ಉತ್ತರವನ್ನು ಅಭ್ಯಾಸ ಮಾಡಿದ್ದೇವೆ. ಅಂದ್ರೆ 17 ಪ್ರಶ್ನೆಗಳ ಅಭ್ಯಾಸವನ್ನು ನಾವು ನಿನ್ನೆ ಮಾಡಿದ್ದೇವೆ. ಇವತ್ತಿನ ದಿನ ಅದೇ ಪ್ರಶ್ನೆ ಪತ್ರಿಕೆಯ 18ನೇ ಪ್ರಶ್ನೆಯಿಂದ ನಮ್ಮ ರಿವಿಷನ್ ಅನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಇದೀಗ ನಿಮ್ಮ ಸ್ಕ್ರೀನ್ ಅಲ್ಲಿ ಈ ಪ್ರಶ್ನೆ ಪತ್ರಿಕೆ ಬರ್ತಾ ಇದೆ. ವಿದ್ಯಾರ್ಥಿಗಳೇ, ಬರ್ಕೊಳ್ಳಿ, ಪ್ರಶ್ನೆಯನ್ನು ಬರ್ಕೊಳ್ಳಿ, ಉತ್ತರವನ್ನು ಬರ್ಕೊಳ್ಳಿ, ಅದರ ಜೊತೆಗೆ ನಾನು ಹೇಳುವಂತಹ ಪಾಠವನ್ನು ಕೇಳ್ತಾ ಬರ್ಕೊಳ್ಳಿ ಅಂತ ವಿನಂತಿ ಮಾಡ್ಕೊಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಸ್ಕ್ರೀನ್ ನೋಡಿ. ಪ್ರಶ್ನೆ 18, x ವರ್ಗ ಮೈನಸ್ 2x ಮೈನಸ್ 8 ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ. ಇದು ವರ್ಗ ಬಹುಪದೋಕ್ತಿ. ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಬೇಕಾದ್ರೆ ಆ ವರ್ಗ ಬಹುಪದೋಕ್ತಿಯನ್ನು ಅಪವರ್ತಿಸಬೇಕು. ಹೇಗೆ ಅಪವರ್ತಿಸುವುದಂತ ನಾವು 8ನೇ ತರಗತಿಯಲ್ಲಿ 9ನೇ ತರಗತಿಯಲ್ಲಿ ಎಲ್ಲ ಕಲ್ತಿದ್ದೇವೆ. ಮಧ್ಯಪದವನ್ನು ಸ್ಪ್ಲಿಟ್ ಮಾಡಬೇಕು. -2x ಅನ್ನು ಸ್ಪ್ಲಿಟ್ ಮಾಡಬೇಕು. ನೋಡಿ, x ವರ್ಗ -2x ಮೈನಸ್ 8 ಗುಣಲಬ್ಧ -8 ಆಗಬೇಕು. ಆಮೇಲೆ ವ್ಯತ್ಯಾಸ 2 ಆಗಿರುವಂತಹ 2 ಸಂಖ್ಯೆಗಳು -4 ಮತ್ತು +2 ಆಗ್ತವೆ. -4 ಮತ್ತು +2 ಅನ್ನು ಗುಣಿಸಿದ್ರೆ -8 ಆಗ್ತದೆ. -4 ಮತ್ತು +2 ಮೊತ್ತ -2 ಆಗ್ತದೆ. ಈಗ ಬಹುಪದೋಕ್ತಿಯನ್ನು 3 ಪದ ಇದ್ದದ್ದು 4 ಪದವಾಗಿ ಬರಿಬಹುದು. x ವರ್ಗ -4x + 2x -8 ಮಧ್ಯಪದವನ್ನು ಸ್ಪ್ಲಿಟ್ ಮಾಡಿದ್ದೇವೆ. ಈಗ ಮೊದಲ 2 ಪದಗಳು ಅಂದರೆ x ವರ್ಗ -4x ಈ 2 ಪದಗಳಲ್ಲಿ ಸಾಮಾನ್ಯ ಅಪವರ್ತನ x ಆಗಿದೆ. ಅದೇ ರೀತಿ 3 ಮತ್ತು 4ನೇ ಪದ 2x - 8 ಇದರಲ್ಲಿ ಸಾಮಾನ್ಯ ಅಪವರ್ತನ 2 ಆಗಿದೆ. ಈ ಸಾಮಾನ್ಯ ಅಪವರ್ತನಗಳನ್ನು ಹೊರಗಿಟ್ಟು ಅಪವರ್ತಿಸೋಣ. ಮೊದಲ 2 ಪದಗಳಲ್ಲಿ x ಸಾಮಾನ್ಯ ಅಪವರ್ತನವನ್ನು ಹೊರಗೆ ತೆಗೆದ್ರೆ ಆವರಣದ ಒಳಗೆ ಮತ್ತೊಂದು ಅಪವರ್ತನ x -4 ಆಗುತ್ತದೆ. ಅದೇ ರೀತಿ 3ನೇ ಮತ್ತು 4ನೇ ಪದಗಳಲ್ಲಿ ಇರುವಂತಹ ಸಾಮಾನ್ಯ ಅಪವರ್ತನ 2 ಹೊರಗಿಟ್ರೆ ಮತ್ತೊಂದು ಅಪವರ್ತನ ಮತ್ತೆ ಪುನಃ x -4 ಆಗುತ್ತದೆ. ಈಗ ಹಿಂದಿನ ಹಂತದಲ್ಲಿ 4 ಪದಗಳಿತ್ತು. ಈ ಹಂತದಲ್ಲಿ ಕೇವಲ 2 ಪದಗಳಿವೆ. ಮೊದಲನೇ ಪದ x ಗುಣಿಸು x -4, ಎರಡನೇ ಪದ 2 ಗುಣಿಸು x -4. ಈ 2 ಪದಗಳಲ್ಲಿ x -4 ಸಾಮಾನ್ಯ ಅಪವರ್ತನವಾಗಿದೆ. ಈ x -4 ಸಾಮಾನ್ಯ ಅಪವರ್ತನವನ್ನು ಹೊರಗಿಟ್ರೆ ಆಗ ಮೊದಲನೇ ಪದದಲ್ಲಿ x ಉಳಿತದೆ, ಎರಡನೇ ಪದದಲ್ಲಿ +2 ಉಳಿತದೆ. ಹೀಗೆ 2 ಅಪವರ್ತನಗಳು ಸಿಕ್ಕಿವೆ ನಮ್ಗೆ. ಒಂದು ಅಪವರ್ತನ x -4, ಮತ್ತೊಂದು ಅಪವರ್ತನ x +2 ಆಗಿದೆ. ಈಗ ಪ್ರತಿಯೊಂದು ಅಪವರ್ತನವನ್ನು 0ಗೆ ಸಮವಾಗಿಸಬೇಕು. ಮೊದಲನೇ ಅಪವರ್ತನ x -4 0 ಆದರೆ ಆಗ x ನ ಬೆಲೆ 4 ಆಗುತ್ತದೆ. ಅಥವಾ ಎರಡನೇ ಅಪವರ್ತನ x +2 0 ಆದರೆ ಆಗ x ನ ಬೆಲೆ -2 ಆಗುತ್ತದೆ. ಹೀಗೆ x ಗೆ 2 ಬೆಲೆಗಳು ಸಿಗ್ತವೆ. ಒಂದು ಬೆಲೆ 4, ಮತ್ತೊಂದು ಬೆಲೆ -2. x ನ ಈ 2 ಬೆಲೆಗಳನ್ನೇ ನಾವು ಶೂನ್ಯತೆಗಳು ಅಂತ ಕರೆಯೋದು. ಶೂನ್ಯತೆಗಳು 4 ಮತ್ತು -2 ಅಂತ ಗೊತ್ತಾಗಿದೆ ವಿದ್ಯಾರ್ಥಿಗಳೇ. ಅತ್ಯಂತ ಸರಳವಾದಂತಹ ಪ್ರಶ್ನೆ. ಇದೇ ನಿಮಗೆ 10ನೇ ಕ್ಲಾಸ್ನಲ್ಲಿ ಹೊಸ್ತಲ್ಲ. ಈ ಅಪವರ್ತಿಸುವಿಕೆಯನ್ನು 8ನೇ ತರಗತಿಯಲ್ಲಿ 9ನೇ ತರಗತಿ ಅನೇಕ ಬಾರಿ ಹಲವು ಬಾರಿ ತುಂಬಾ ಪ್ರಾಕ್ಟೀಸ್ ಮಾಡಿದಿರಿ. ನೀವು ಇದರಲ್ಲಿ ಪರಿಣತರಾಗಿದ್ದೀರಿ ಅಂತ ನಾನು ಭಾವಿಸ್ತಾ ಇದ್ದೇನೆ. ಮುಂದಿನ ಪ್ರಶ್ನೆಗೆ ಹೋಗೋಣ. 19ನೇ ಪ್ರಶ್ನೆ ರಚನೆಯ ಒಂದು ಪ್ರಶ್ನೆ. ಈಗಾಗಲೇ ನಿಮ್ಗೆ ಗೊತ್ತಿದೆ, ವೃತ್ತಕ್ಕೆ 2 ಸ್ಪರ್ಶಕಗಳನ್ನು ರಚಿಸುವಂತಹ ಒಂದು ರಚನೆ 100% ಪರೀಕ್ಷೆಗೆ ಬರುವಂತದ್ದು. ಇಲ್ಲಿ ಪ್ರಶ್ನೆ ಓದಿ. 3.5 ಸೆಂಟಿಮೀಟರ್ ತ್ರಿಜ್ಯದ ಒಂದು ವೃತ್ತಕ್ಕೆ ಅದರ ಕೇಂದ್ರದಿಂದ 7 ಸೆಂಟಿಮೀಟರ್ ದೂರದಲ್ಲಿರುವ ಬಾಹ್ಯ ಬಿಂದುವಿನಿಂದ 2 ಸ್ಪರ್ಶಕಗಳನ್ನು ಎಳೆಯಿರಿ ಅಥವಾ ಸ್ಪರ್ಶಕಗಳನ್ನು ರಚಿಸಿರಿ. ತ್ರಿಜ್ಯ ನೋಟ್ ಮಾಡ್ಕೊಳ್ಳಿ. ತ್ರಿಜ್ಯ 3.5 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಮತ್ತು ಬಾಹ್ಯ ಬಿಂದು ಎಲ್ಲಿದೆ? ಅದರ ಕೇಂದ್ರದಿಂದ, ವೃತ್ತದ ಕೇಂದ್ರದಿಂದ 7 ಸೆಂಟಿಮೀಟರ್ ದೂರದಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಆದ್ರಿಂದ ಬಾಹ್ಯ ಮೊದಲು ನಾವೇನ್ ಮಾಡಬೇಕು? ವಿದ್ಯಾರ್ಥಿಗಳ ಪ್ರಶ್ನೆ ಬರ್ಕೊಂಡ್ರಲ್ವಾ, ಸ್ವಲ್ಪ ಮೇಲೆ ಸ್ಕ್ರೋಲ್ ಮಾಡಿ.
ಮೊದಲನೇ ಹಂತ ಏನು ಅಂತ ಹೇಳ್ತೇನೆ, ನೀವು ಸ್ಲೋಲಿ ಹೇಳ್ತೇನೆ, ಆ ಪ್ರಕಾರವಾಗಿ ನೀವು ರಚನೆ ಮಾಡಿದ್ರೆ ಒಳ್ಳೆಯದು. ಮೊದಲು 7 ಸೆಂಟಿಮೀಟರ್ ಉದ್ದ ಇರುವ ರೇಖಾಖಂಡವನ್ನು ಎಳೆಯಿರಿ. ರಿಪೀಟ್ ಮಾಡ್ತೇನೆ, ಸ್ಕೇಲ್ ಅನ್ನು ತಗೊಂಡು ಪೆನ್ಸಿಲ್ ಅನ್ನು ತಗೊಂಡು 7 ಸೆಂಟಿಮೀಟರ್ ಉದ್ದ ಇರುವ ರೇಖಾಖಂಡವನ್ನು ಎಳೆಯಿರಿ. ಈ ರೇಖಾಖಂಡಕ್ಕೆ ಒಂದು ಹೆಸರು ಕೊಡಬೇಕು, OP ಅಂತ ಹೆಸರು ಕೊಡಿ. ಸರಿ, ನೀವು 7 ಸೆಂಟಿಮೀಟರ್ ಉದ್ದ ಇರುವ OP ರೇಖಾಖಂಡ ಎಳೆದಾಯಿತು. ಈಗ ಕೈವಾರ ತಗೊಳ್ಳಿ. ಕೈವಾರದಲ್ಲಿ ತ್ರಿಜ್ಯ ತಗೊಳ್ಬೇಕು. ಸ್ಕೇಲಿನ ಸಹಾಯದಿಂದ 3.5 ಸೆಂಟಿಮೀಟರ್ ಅಥವಾ 3.5 ಸೆಂಟಿಮೀಟರ್ ತ್ರಿಜ್ಯ ತಗೊಳ್ಬೇಕು. ಸರಿ, ಕೈವಾರದಲ್ಲಿ 3.5 ಸೆಂಟಿಮೀಟರ್ ತ್ರಿಜ್ಯ ತೆಗೆದುಕೊಂಡು ಆದ ನಂತರ ಕೈವಾರವನ್ನು O ಬಿಂದುವಿನಲ್ಲಿ ಇಡಬೇಕು. O ಬಿಂದುವನ್ನು ಕೇಂದ್ರವಾಗಿಟ್ಟುಕೊಂಡು ತ್ರಿಜ್ಯ 3.5 ಸೆಂಟಿಮೀಟರ್ ಇರುವಂತೆ ಒಂದು ವೃತ್ತವನ್ನು ಎಳೆಯಿರಿ. ಸರಿ, ವೃತ್ತವನ್ನು ಎಳೆದಾಯ್ತು ಅಂತ ನಾನು ಭಾವಿಸ್ತೇನೆ. ಸ್ಲೋಲಿ ಮೆಲ್ಲಗೆ ವೃತ್ತವನ್ನು ಎಳೆಯಲಿಕ್ಕೆ ನಿಮಗೆ ತುಂಬಾ ಸ್ಕಿಲ್ ಬೇಕು, ಕೌಶಲ್ಯ ಬೇಕು. ಇಂತಹ ಪ್ರಶ್ನೆಗಳಿಗೆ ನಾವು ಕೌಶಲ್ಯಾಧಾರಿತ ಪ್ರಶ್ನೆಗಳು ಅಂತ ಹೇಳ್ತೇವೆ. ನೀವು ಸಲೀಸಾಗಿ ರೇಖೆಯನ್ನು ಎಳೆಯುವಂಥದ್ದು, ಸಲೀಸಾಗಿ ವೃತ್ತವನ್ನು ಎಳೆಯುವಂಥದ್ದು, ಇದೆಲ್ಲ ನಿಮ್ಮ ಕೈಗೆ ಸಂಬಂಧಪಟ್ಟದ್ದು. ಎಷ್ಟು ಸ್ಕಿಲ್, ಎಷ್ಟು ಕೌಶಲ್ಯ ನಿಮ್ಮಲ್ಲಿ ಇದೆ ಅನ್ನುವಂಥದ್ದಕ್ಕೆ ಇಂತಹ ಪ್ರಶ್ನೆಗಳನ್ನು ಕೇಳ್ತಾರೆ. ಅಂದವಾದ ವೃತ್ತವನ್ನು ಹೇಳಿದ್ರೆ ನಿಮ್ಗೆ ಚೆನ್ನಾಗಿ ಕೌಶಲ್ಯ ಇದೆ ಅಂತ ನಾವು ಭಾವಿಸಬಹುದು. ಈಗ ಆ ತ್ರಿಜ್ಯವನ್ನು ಸ್ವಲ್ಪ ಹೆಚ್ಚು ಮಾಡಿ. ನಿಮ್ಮ ಕೈವಾರದಲ್ಲಿ 3.5 ಸೆಂಟಿಮೀಟರ್ ತ್ರಿಜ್ಯ ಇದೆ, ಅದನ್ನು ಸ್ವಲ್ಪ ಹೆಚ್ಚು ಮಾಡಿ ಮತ್ತೆ ಪುನಃ ಕೈವಾರವನ್ನು O ಬಿಂದುವಿನಲ್ಲಿಯೇ ಇಟ್ಟು OP ರೇಖಾಖಂಡದ ಮೇಲಕ್ಕೆ ಒಂದು ಕೆಳಕ್ಕೆ ಒಂದು ಕಂಸಗಳನ್ನು, 2 ಕಂಸಗಳನ್ನು ಎಳೆಯಬೇಕು. ರಿಪೀಟ್ ಮಾಡ್ತೇನೆ, ನೀವು ಕೈವಾರದಲ್ಲಿ 3.5 ಸೆಂಟಿಮೀಟರ್ ತ್ರಿಜ್ಯ ಇದ್ದದನ್ನು ಸ್ವಲ್ಪ ಹೆಚ್ಚು ಮಾಡಿದಿರಿ. ಆಮೇಲೆ ಕೈವಾರವನ್ನು O ಬಿಂದುವಿನಲ್ಲಿ ಇಡಬೇಕು ಮತ್ತು OP ರೇಖಾಖಂಡದ ಇಕ್ಕೆಲಗಳಲ್ಲಿ 2 ಬದಿಗಳಲ್ಲಿ 2 ಕಂಸಗಳನ್ನು ಎಳೆಯಿರಿ. ತ್ರಿಜ್ಯ ಬದಲಾಯಿಸಬೇಡಿ, ಅಷ್ಟೇ ಇರಲಿ. ಅಷ್ಟೇ ತ್ರಿಜ್ಯವನ್ನು ಇಟ್ಟುಕೊಂಡು ಈಗ ಕೈವಾರವನ್ನು P ಬಿಂದುವಿನಲ್ಲಿ ಇಡಬೇಕು. ಈ ಮೊದಲು ಎಳೆದ 2 ಕಂಸಗಳನ್ನು ಛೇದಿಸುವಂತೆ ಮತ್ತೆ ಪುನಃ 2 ಕಂಸಗಳನ್ನು ಎಳೆಯಿರಿ. ಈಗ ಅಲ್ಲಿ 2 ಕಂಸಗಳು ಛೇದಿಸುವಂತಹ ಬಿಂದುಗಳು, ಮೇಲೆ ಒಂದು ಬಿಂದು, ಕೆಳಗೆ ಒಂದು ಬಿಂದು ಸಿಕ್ಕಿದೆ. ಈ 2 ಬಿಂದುಗಳನ್ನು ಸೇರಿಸಬೇಕು. ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ ನಿಮ್ಗೆ ಗೊತ್ತಾಗಿದೆ ವಿದ್ಯಾರ್ಥಿಗಳೇ, ನಾವು OP ರೇಖಾಖಂಡದ ಲಂಬಾರ್ಧಕವನ್ನು ರಚಿಸಿದ್ದೇವೆ. ಮೇಲೆ ಕೆಳಗೆ ಇರುವಂತಹ 2 ಬಿಂದುಗಳನ್ನು ಸೇರಿಸಿದ ತಕ್ಷಣ ನೋಡಿ, ಡಾಟ್ ಲೈನ್ ಅಲ್ಲಿ ಹಾಕಿದ್ದಾರೆ, ಅದು OP ರೇಖಾಖಂಡದ ಲಂಬಾರ್ಧಕ. ನಮ್ಗೆ ಲಂಬಾರ್ಧಕ ಇಂಪಾರ್ಟೆಂಟ್ ಅಲ್ಲ, ನಮ್ಗೆ OP ರೇಖಾಖಂಡದ ಮಧ್ಯ ಬಿಂದು ಬೇಕಿತ್ತು. ಅದು OP ಯನ್ನು ಎಲ್ಲಿ ಛೇದಿಸ್ತದೆ, ಅಲ್ಲಿ M ಅಂತ ಹೆಸರಿಸಿ. M ಬಿಂದು ಅಂದ್ರೆ OP ರೇಖಾಖಂಡದ ಮಧ್ಯ ಬಿಂದುವಾಗಿದೆ. ಸರಿ, ಈಗ ಕೈವಾರವನ್ನು ಆ ಮಧ್ಯ ಬಿಂದು M ನಲ್ಲಿ ಇಡಬೇಕು ಮತ್ತು ತ್ರಿಜ್ಯ ಆ ಪೆನ್ಸಿಲಿನ ತುದಿಯನ್ನು O ಬಿಂದುವಿನಲ್ಲಿ ಅಥವಾ P ಬಿಂದುವಿನಲ್ಲಿ ಇಡಬೇಕು. ಅಂದ್ರೆ MO ತ್ರಿಜ್ಯ ಅಥವಾ MP ತ್ರಿಜ್ಯ ಇರುವಂತೆ M ಬಿಂದುವನ್ನು ಕೇಂದ್ರವಾಗಿಟ್ಟುಕೊಂಡು ಮತ್ತೊಂದು ವೃತ್ತವನ್ನು ಎಳೆಯಿರಿ. ಮತ್ತೊಂದು ವೃತ್ತವನ್ನು ಸ್ಲೋಲಿ ಎಳಿಬೇಕು. ಎಲ್ಲಿ ಕೂಡ ಅಡೆತಡೆ ಆಗಬಾರ್ದು. ನೀವು ವೃತ್ತವನ್ನು ಎಳೆಯುವಾಗ ಕೇವಲ 2 ಬೆರಳುಗಳ ಸಹಾಯದಿಂದ ವೃತ್ತವನ್ನು ಎಳಿಲಿಕ್ಕೆ ಆಗ್ತದೆ. ಇಡೀ 2 ಕೈಗಳನ್ನು ಉಪಯೋಗಿಸಬೇಕಾಗಿಲ್ಲ, ಕೇವಲ 2 ಬೆರಳುಗಳ ಸಹಾಯದಿಂದ ನೀವು ವೃತ್ತವನ್ನು ಎಳಿಲಿಕ್ಕೆ ಸಾಧ್ಯ ಇದೆ. ಸರಿ ವಿದ್ಯಾರ್ಥಿಗಳೇ, 2 ವೃತ್ತಗಳು ಛೇದಿಸ್ತಾ ಇವೆ. ಆ 2 ವೃತ್ತಗಳು ಛೇದಿಸುವ ಬಿಂದುಗಳನ್ನು A ಮತ್ತು B ಬಿಂದುಗಳು ಅಂತ ಹೆಸರಿಸಬೇಕು. ಚಿತ್ರದಲ್ಲಿ ನೋಡ್ತಾ ಇದ್ದೀರಿ ನೀವು, A ಬಿಂದು B ಬಿಂದು ಅಲ್ಲಿ ಗುರುತಿಸಿದ್ದಾರೆ. ಆ ಬಿಂದುಗಳು ಎಂತಹ ಬಿಂದುಗಳು? 2 ವೃತ್ತಗಳು ಛೇದಿಸುವ ಬಿಂದುಗಳು. ಈಗ A ಬಿಂದುವನ್ನು P ಬಿಂದುವಿನೊಂದಿಗೆ ಸೇರಿಸಿ, ಹಾಗೆ B ಬಿಂದುವನ್ನು ಕೂಡ P ಬಿಂದುವಿನೊಂದಿಗೆ ಸೇರಿಸಿ. ಈಗ PA ಮತ್ತು PBಗಳು ಅವುಗಳು ದತ್ತವೃತ್ತಕ್ಕೆ ಅಂದ್ರೆ 3.5 ಸೆಂಟಿಮೀಟರ್ ತ್ರಿಜ್ಯ ಇರುವ ಮೂಲ ವೃತ್ತಕ್ಕೆ 2 ಸ್ಪರ್ಶಕಗಳಾಗಿವೆ. ಅತ್ಯಂತ ಸುಲಭವಾದಂತಹ ರಚನೆ. ಹೆಚ್ಚಿನ ವಿದ್ಯಾರ್ಥಿಗಳು ಇಂತಹ ಲೆಕ್ಕಗಳನ್ನು ಮಾಡ್ತಾರೆ. ನೀವು ಅವಸರ ಮಾಡಿ ಯಾವುದೇ ತಪ್ಪುಗಳನ್ನು ಮಾಡಬಾರದು. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ವಿದ್ಯಾರ್ಥಿಗಳೇ. ಖಂಡಿತವಾಗಿಯೂ ಈ ರಚನೆಯ 2 ಅಂಕಗಳನ್ನು ನೀವು ಪಬ್ಲಿಕ್ ಪರೀಕ್ಷೆಯಲ್ಲಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಮುಂದೆ 20ನೇ ಪ್ರಶ್ನೆಗೆ ಹೋಗೋಣ. ಕ್ವಶನ್ ನಂಬರ್ 20. ಪ್ರಶ್ನೆ ಓದ್ತಾ ಇದ್ದೇನೆ ನಾನು, ನಿಲ್ಲಿಸಿ ಸಾಕು. x ವರ್ಗ ಮೈನಸ್ 6x ಪ್ಲಸ್ q ಎಂಬ ವರ್ಗ ಬಹುಪದೋಕ್ತಿಯ ಒಂದು ಶೂನ್ಯತೆಯು ಮತ್ತೊಂದು ಶೂನ್ಯತೆಯ 2ರಷ್ಟಿದ್ದರೆ q ಬೆಲೆಯನ್ನು ಕಂಡುಹಿಡಿಯಿರಿ. ಪ್ರಶ್ನೆ ಬರ್ಕೊಳ್ಳಿ.
ಇನ್ನೊಮ್ಮೆ ಸ್ಲೋಲಿ ಓದ್ತಾ ಇದ್ದೇನೆ ನಾನು. ಎಕ್ಸ್ ವರ್ಗ ಮೈನಸ್ 6x ಪ್ಲಸ್ ಕ್ಯೂ ಎಂಬ ವರ್ಗ ಬಹುಪದೋಕ್ತಿಯ ಒಂದು ಶೂನ್ಯತೆಯು ಮತ್ತೊಂದು ಶೂನ್ಯತೆಯ ಎರಡರಷ್ಟಿದ್ದರೆ ಕ್ಯೂನ ಬೆಲೆಯನ್ನು ಕಂಡುಹಿಡಿಯಿರಿ. ವಿದ್ಯಾರ್ಥಿಗಳೇ ಪ್ರಶ್ನೆ ಎಲ್ಲ ಬರ್ಕೊಳ್ಳಿ. ಈ ಕ್ವಶನ್ ಪೇಪರ್ ಯಾರ ಹತ್ರ ಕೂಡ ಇಲ್ಲ, ಮಾದರಿ ಪ್ರಶ್ನೆ ಪತ್ರಿಕೆ ಇದು, ಎಲ್ಲಿಯೂ ಸಿಗೋದಿಲ್ಲ ನಿಮ್ಗೆ ಇದು. ಸರಿ, ಪರಿಹಾರ ಅಥವಾ ಉತ್ತರ ಎರಡು ಶೂನ್ಯತೆಗಳು ಅಂತ ಹೇಳ್ತಾ ಇದ್ದಾರೆ. ವರ್ಗ ಬಹುಪದೋಕ್ತಿಗೆ ನಮ್ಗೆ ಗೊತ್ತು, ವರ್ಗ ಬಹುಪದೋಕ್ತಿಗೆ ಗರಿಷ್ಠ ಎರಡು ಶೂನ್ಯತೆಗಳು ಇರ್ತವೆ. ಒಂದು ಶೂನ್ಯತೆ ಆಲ್ಫಾ, ಮತ್ತೊಂದು ಶೂನ್ಯತೆ ಬೀಟಾ ಅಂತ ತಗೊಳ್ಬೇಕು. ಶೂನ್ಯತೆಗಳು ಆಲ್ಫಾ ಮತ್ತು ಬೀಟಾ ಆಗಿರಲಿ ಅಂತ ವಾಕ್ಯ ಬರೆಯಿರಿ. ಈಗ ಅಲ್ಲಿ ಪ್ರಶ್ನೆಯಲ್ಲಿ ಒಂದು ವಾಕ್ಯ ಕೊಟ್ಟಿದ್ದಾರೆ, ಒಂದು ಶೂನ್ಯತೆ ಮತ್ತೊಂದು ಶೂನ್ಯತೆಯ ಎರಡರಷ್ಟು ಇದೆ ಅಂತ ಹೇಳಿದ್ದಾರೆ. ಆದ್ದರಿಂದ ಬೀಟಾ ಈ ಶೂನ್ಯತೆ ಆಲ್ಫಾದ ಎರಡರಷ್ಟು ಇದೆ ಅಂತ ನಾವು ತಗೊಳ್ಬೇಕು. ಅದನ್ನು ಸಮೀಕರಣ ರೂಪದಲ್ಲಿ ಬರೆದ್ರೆ ಬೀಟಾ ಸಮ 2 ಆಲ್ಫಾ, ಒಂದು ಶೂನ್ಯತೆ ಮತ್ತೊಂದರ ಎರಡರಷ್ಟು. ಈಗ ಬಹುಪದೋಕ್ತಿಯನ್ನು ನೋಡಿ, ವರ್ಗ ಬಹುಪದೋಕ್ತಿಯನ್ನು ನೋಡಿ ಎ ಯ ಬೆಲೆ, ಬಿ ಯ ಬೆಲೆ, ಸಿ ಯ ಬೆಲೆಗಳನ್ನು ಬರಿಬೇಕು. ಎ ಅಂದರೆ ಎಕ್ಸ್ ವರ್ಗದ ಸಹಗುಣಕ ಎ ಸಮ 1, ಬಿ ಅಂದರೆ ಎಕ್ಸಿನ ಸಹಗುಣಕ ಬಿ ಸಮ -6, ಸಿ ಅಂದರೆ ಸ್ಥಿರಾಂಕ ಸಿ ಸಮ ಕ್ಯೂ. ಶೂನ್ಯತೆಗಳ ಮೊತ್ತ ಕಂಡು ಹಿಡಿಬೇಕು. ಶೂನ್ಯತೆಗಳ ಮೊತ್ತ ಕಂಡು ಹಿಡಿಯುವ ಸೂತ್ರ ಆಲ್ಫಾ ಪ್ಲಸ್ ಬೀಟಾ ಸಮ -b ಭಾಗಿಸು ಎ. ಈಗ ಆಲ್ಫಾ ಹಾಗೆ ಇಲ್ಲಿ ಪ್ಲಸ್ ಬೀಟಾ ಬರಿಬಾರದು, ಯಾಕಂದ್ರೆ ನಾವು ಪ್ರಾರಂಭದಲ್ಲಿ ಬೀಟಾ ಅಂದ್ರೆ 2 ಆಲ್ಫಾ ಅಂತ ತಗೊಂಡಿದ್ದೇವೆ. ಬೀಟಾದ ಬದಲಿಗೆ 2 ಆಲ್ಫಾ ಅಂತ ಬರ್ಕೊಳ್ಳಿ. ಅಲ್ಲಿಗೆ ಆಲ್ಫಾ ಪ್ಲಸ್ 2 ಆಲ್ಫಾ ಆಯ್ತು ಸಮ, ಅಲ್ಲಿ ಎ ಮತ್ತು ಬಿ ಗಳ ಬೆಲೆಗಳನ್ನು ಆದೇಶಿಸಬೇಕು. -b ಅಂದರೆ ಮೈನಸ್ಸಿನ -6, ಬಿ ಯ ಬೆಲೆ -6, -b ಅಂದ್ರೆ ಮೈನಸ್ಸಿನ -6 ಭಾಗಿಸು ಛೇದದಲ್ಲಿ 1 ಬರಿಬೇಕು, ಯಾಕಂದ್ರೆ ಎ ಯ ಬೆಲೆ 1. ಈಗ ಎಡಬದಿಯಲ್ಲಿ ಆಲ್ಫಾ ಮತ್ತು 2 ಆಲ್ಫಾ ಅವುಗಳನ್ನು ಕೂಡಿಸಿದರೆ 3 ಆಲ್ಫಾ ಆಗುತ್ತದೆ ಸಮ. ಬಲಬದಿಯಲ್ಲಿ ಮೈನಸ್ಸಿನ ಮೈನಸ್ ಪ್ಲಸ್ ಆಗ್ತದೆ, +6 ಭಾಗಿಸು 1 ಅಂದರೆ 6 ಆಯ್ತು. 3 ಆಲ್ಫಾ ಸಮ 6 ಆದರೆ ಆಲ್ಫಾ ಸಮ 6 ಭಾಗಿಸು 3 ಆಗುತ್ತದೆ. ಎಡಬದಿಯಲ್ಲಿರುವ 3 ಬಲಬದಿಗೆ ಬಂದರೆ ಭಾಗಿಸು 3 ಆಗ್ತದೆ. 6ಕ್ಕೆ 3ರಿಂದ ಭಾಗಿಸಿದರೆ ಉತ್ತರ 2. ಒಂದು ಶೂನ್ಯತೆ ಎಷ್ಟು ಅಂತ ಗೊತ್ತಾಯ್ತು, ಆಲ್ಫಾ ಸಮ 2 ಅನ್ನೋದು ಗೊತ್ತಾಯ್ತು. ಈಗ ಶೂನ್ಯತೆಗಳ ಗುಣಲಬ್ಧ ತಗೊಳ್ಳಿ. ಆಲ್ಫಾ ಗುಣಿಸು ಬೀಟಾ ಸಮ ಸಿ ಭಾಗಿಸು ಎ. ಇದು ಶೂನ್ಯತೆಗಳ ಗುಣಲಬ್ಧವನ್ನು ಕಂಡುಹಿಡಿಯುವಂತಹ ಸೂತ್ರವಾಗಿದೆ. ಮತ್ತೊಮ್ಮೆ ಅಲ್ಲಿ ಬೀಟಾದ ಬೆಲೆಯನ್ನು ಆದೇಶಿಸಬೇಕು. ಆಲ್ಫಾ ಹಾಗೆ ಇರ್ತದೆ, ಬೀಟಾದ ಬದಲಿಗೆ ನಾವು 2 ಆಲ್ಫಾ ಅಂತ ತಗೊಳ್ಬೇಕಾಗ್ತದೆ. ಆಲ್ಫಾ ಗುಣಿಸು 2 ಆಲ್ಫಾ ಸಮ ಕ್ಯೂ ಭಾಗಿಸು 1. ಈಗ ಆಲ್ಫಾದ ಬೆಲೆ ನಮಗೆ ಗೊತ್ತಾಗಿದೆ. ಆಲ್ಫಾ ಇರುವ ಜಾಗದಲ್ಲಿ 2 ಬರೆಯಿರಿ. ಬ್ರಾಕೆಟಿನ ಹೊರಗೆ 2, ಬ್ರಾಕೆಟಿನ ಒಳಗೆ 2 ಗುಣಿಸು ಆಲ್ಫಾ ಅಂದ್ರೆ 2 ಗುಣಿಸು 2 ಸಮ. ಬಲಬದಿಯಲ್ಲಿ ಕ್ಯೂ ಭಾಗಿಸು 1 ಅಂದರೆ ಕ್ಯೂ ಆಗುತ್ತದೆ. ಈಗ 2 ಗುಣಿಸು 2 ಗುಣಿಸು 2 ಅಂತ ಹೇಳಿದ್ರೆ ಅದು 8 ಆಗ್ತದೆ. ಹೀಗೆ ಕ್ಯೂನ ಬೆಲೆ 8 ಅನ್ನೋದು ನಮಗೆ ಗೊತ್ತಾಗಿದೆ. ವಿದ್ಯಾರ್ಥಿಗಳೇ, ಇಂತಹ ಪ್ರಶ್ನೆ ನೀವು ಅನೇಕ ಕಡೆ ನೋಡಿರ್ಲಿಕ್ಕಿಲ್ಲ. ಇದೊಂದು ವಿಶೇಷವಾದಂತಹ ಪ್ರಶ್ನೆ, ಹೊಸ ಪ್ರಶ್ನೆ. ಆದರೆ ನಿಮ್ಗೆ ಎಲ್ಲಿಯೂ ಕೂಡ ಇದು ಸಿಗೋದಿಲ್ಲ. ಖಂಡಿತವಾಗಿಯೂ ಇದು ಕಷ್ಟ ಇಲ್ಲ. ಸ್ವಲ್ಪ ನಿಮ್ಮ ಬುದ್ಧಿಶಕ್ತಿಯನ್ನು ಉಪಯೋಗಿಸಿದರೆ ಈ ಪ್ರಶ್ನೆಯನ್ನು ಬಿಡಿಸಲಿಕ್ಕೆ ಯಾವುದೇ ಕಷ್ಟ ಆಗುವುದಿಲ್ಲ ವಿದ್ಯಾರ್ಥಿಗಳೇ. ಇದೇ ರೀತಿ ಶೂನ್ಯತೆಗಳ ಮೊತ್ತ ಮತ್ತು ಶೂನ್ಯತೆಗಳ ಗುಣಲಬ್ಧವನ್ನು ಉಪಯೋಗಿಸಿ ಮಾಡುವಂತಹ ಹಲವಾರು ಲೆಕ್ಕಗಳನ್ನು ಸ್ವಂತವಾಗಿ ಶಿಕ್ಷಕರು ತಯಾರಿಸಿ ಕೊಡುವಂತಹ ಸಾಧ್ಯತೆ ಇದೆ. ನೀವು ಸ್ವಲ್ಪ ಪ್ರಯತ್ನ ಪಟ್ಟರೆ ಆಗ್ತದೆ. 21ನೇ ಪ್ರಶ್ನೆಗೆ ಹೋಗೋಣ. ಸ್ಕ್ರೋಲ್ ಮಾಡಿ. ಸರಿ, 21ನೇ ಪ್ರಶ್ನೆ. ಚಿತ್ರದಲ್ಲಿ ಡಿಇ ಸಮಾಂತರ ಬಿಸಿ, ಎಡಿ ಸಮ ಎಕ್ಸ್, ಡಿಬಿ ಸಮ ಎಕ್ಸ್ ಮೈನಸ್ 2, ಎಇ ಸಮ ಎಕ್ಸ್ ಪ್ಲಸ್ 2 ಮತ್ತು ಇಸಿ ಸಮ ಎಕ್ಸ್ ಮೈನಸ್ 1 ಆದರೆ ಎಕ್ಸ್ ಬೆಲೆಯನ್ನು ಕಂಡುಹಿಡಿಯಿರಿ. ಡಿಇ ಸಮಾಂತರ ಬಿಸಿ, ಎಡಿ ಸಮ ಎಕ್ಸ್, ಡಿಬಿ ಸಮ ಎಕ್ಸ್ ಮೈನಸ್ 2, ಎಇ ಸಮ ಎಕ್ಸ್ ಪ್ಲಸ್ 2 ಮತ್ತು ಇಸಿ ಸಮ ಎಕ್ಸ್ ಮೈನಸ್ 1 ಆದರೆ ಎಕ್ಸ್ ಬೆಲೆಯನ್ನು ಕಂಡುಹಿಡಿಯಿರಿ.
ಚಿತ್ರ ನೋಡಿ. ಚಿತ್ರದಲ್ಲಿ ನಿಮಗೆ ಅಕ್ಷರ ಸಣ್ಣದು ಅಂತ ಹೇಳಿ ಅದನ್ನು ನಾನು ಓದಿ ಹೇಳ್ತೇನೆ. ಒಂದು ತ್ರಿಭುಜ ಮಾಡಿ, ತ್ರಿಭುಜದ ಮೇಲೆ ಶೃಂಗಕ್ಕೆ ಎ ಅಂತ ಹೆಸರು ಕೊಡಿ, ತ್ರಿಭುಜದ ಪಾದಕ್ಕೆ ಬಿ ಸಿ ಅಂತ ಹೆಸರು ಕೊಡಿ. ಈಗ ಬಿ ಸಿಗೆ ಸಮಾಂತರವಾಗಿ ತ್ರಿಭುಜದಲ್ಲಿ ಮಧ್ಯದಲ್ಲಿ ಮತ್ತೊಂದು ರೇಖೆ ಎಳೆಯಿರಿ, ಅದಕ್ಕೆ ಡಿಇ ಅಂತ ಹೆಸರು ಕೊಡಿ ವಿದ್ಯಾರ್ಥಿಗಳೇ. ಇಷ್ಟು ಮಾಡಿದ್ರೆ ಸಾಕು, ಅಳತೆಗಳನ್ನು ಬರಿಬೇಕಾಗಿಲ್ಲ. ಬೇಕಾದ್ರೆ ಬರಿಬಹುದು, ತೊಂದರೆ ಇಲ್ಲ. ಎ ಬಿ ಸಿ ತ್ರಿಭುಜ ರಚನೆ ಎಳೆದಿದ್ದೀರಂತ ಭಾವಿಸ್ತೇನೆ. ಎ ಬಿ ಸಿ ತ್ರಿಭುಜದಲ್ಲಿ ಮೇಲಿನ ಶೃಂಗ ಎ ಅಂತ ಹೆಸರಿಸಿ, ತ್ರಿಭುಜದ ಪಾದ ಕೆಳಗೆ ಬಿ ಸಿ ಅಂತ ಹೆಸರಿಸಿ, ಮತ್ತು ಬಿ ಸಿಗೆ ಸಮಾಂತರವಾಗಿರುವಂತೆ ಒಂದು ಮಧ್ಯದಲ್ಲಿ ಒಂದು ಗೆರೆ ಎಳೆಯಿರಿ, ಅದಕ್ಕೆ ಡಿಇ ಅಂತ ಹೆಸರು ಕೊಡಿ. ಇಷ್ಟು ಚಿತ್ರ ಮಾಡಿದ್ರೆ ಸಾಕು. ಬೇಕಾದ್ರೆ ಅಳತೆ ಬರೀರಿ. ಎಡಿಯ ಅಳತೆ ಎಕ್ಸ್ ಅಂತ ಕೊಟ್ಟಿದ್ದಾರಲ್ವಾ? ಹೌದು, ಎಡಿಯ ಅಳತೆ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಅದರ ಕೆಳಗೆ ಡಿಬಿಯ ಅಳತೆ x-2 ಅಂತ ಕೊಟ್ಟಿದ್ದಾರೆ. ಈ ಕಡೆ ಎಇಯ ಅಳತೆ ಮೇಲೆ x+2 ಅಂತ ಕೊಟ್ಟಿದ್ದಾರೆ. ಆಮೇಲೆ ಇ ಸಿ x-1 ಅಂತ ಕೊಟ್ಟಿದ್ದಾರೆ. ಬೇಕಾದ್ರೆ ಬರ್ಕೊಳ್ಳಿ. ನಾವು ಸಮರೂಪ ತ್ರಿಭುಜಗಳು ಪಾಠದಲ್ಲಿ ಚೆನ್ನಾಗಿ ಕಲ್ತಿದ್ದೇವೆ. ಏನು ಅಂದರೆ ಥೇಲ್ಸ್ ಪ್ರಮೇಯ ಕಲ್ತಿದ್ದೇವೆ. ಥೇಲ್ಸ್ ಪ್ರಮೇಯ ಏನು ಹೇಳ್ತದೆ? ತ್ರಿಭುಜದಲ್ಲಿ ಯಾವುದೇ ಒಂದು ಬಾಹುವಿಗೆ ಒಂದು ಸಮಾಂತರ ರೇಖೆಯನ್ನು ಎಳೆದಾಗ ಆ ಸಮಾಂತರ ರೇಖೆ ಉಳಿದ ಎರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಈ ಥೇಲ್ಸ್ ಪ್ರಮೇಯದ ಆಧಾರದಲ್ಲಿ ಈ ಲೆಕ್ಕವನ್ನು ನಾವು ಬಿಡಿಸಬೇಕು. ಡಿಇ ಸಮಾಂತರ ಬಿಸಿ ಅಂತ ಕೊಟ್ಟಿದ್ದಾರೆ. ಈಗ ನಾವು ಸಮಾನುಪಾತ ಬರಿಬೇಕು. ನೋಡಿ, ಡಿಇ ಏನು ಮಾಡ್ತಾ ಇದೆ? ಎ ಬಿ ಯನ್ನು ಎರಡು ಭಾಗ ಮಾಡಿದೆ. ಎ ಬಿಯ ಎರಡು ಭಾಗಗಳು ಎಡಿ ಮತ್ತು ಡಿಬಿ. ಅದೇ ರೀತಿ ಅದೇ ಸಮಾಂತರ ರೇಖೆ ಡಿಇ ಎಸಿ ಯನ್ನು ಕೂಡ ಎರಡು ಭಾಗ ಮಾಡಿದೆ. ಎಸಿಯ ಎರಡು ಭಾಗಗಳು ಯಾವುದು ಅಂದರೆ ಎಇ ಮತ್ತು ಇಸಿ ಆಗಿದೆ. ಥೇಲ್ಸ್ ಪ್ರಮೇಯದ ಪ್ರಕಾರ ಎಡಿ ಮತ್ತು ಡಿಬಿಗಳ ಅನುಪಾತ ಎಇ ಮತ್ತು ಇಸಿಗಳ ಅನುಪಾತಕ್ಕೆ ಸಮ. ಇದನ್ನು ಸಮೀಕರಣ ರೂಪದಲ್ಲಿ ಬರೆಯೋದಾದರೆ ಎಡಿ ಭಾಗಿಸು ಡಿಬಿ ಸಮ ಎಇ ಭಾಗಿಸು ಇಸಿ ಅಂತ ಬರಿಬಹುದು. ಈಗ ಎಡಿಯ ಅಳತೆ ಎಕ್ಸ್ ಅಂತ ಬರಿಬೇಕು, ಛೇದದಲ್ಲಿ ಡಿಬಿಯ ಅಳತೆ x-2 ಅಂತ ಬರಿಬೇಕು, ಸಮ ಬಲಬದಿಯಲ್ಲಿ ಅಂಶದಲ್ಲಿ ಎಇಯ ಅಳತೆ x+2 ಅಂತ ಬರೀರಿ, ಭಾಗಿಸು ಛೇದದಲ್ಲಿ ಇಸಿಯ ಅಳತೆ x-1 ಅಂತ ಬರೀರಿ. ಸಮೀಕರಣ ಪುನಃ ಓದ್ತೇನೆ ನಾನು. x ಭಾಗಿಸು x-2 ಸಮ x+2 ಭಾಗಿಸು x-1. ನೆಕ್ಸ್ಟ್ ಸ್ಟೆಪ್ ನಲ್ಲಿ ಓರೆ ಗುಣಾಕಾರ ಮಾಡಬೇಕು. x ಗುಣಿಸು x-1, ಎಡಬದಿಯ ಅಂಶ ಬಲಬದಿಯ ಛೇದ ಗುಣಿಸ್ತಾ ಇದ್ದೇವೆ. x ಗುಣಿಸು x-1. ಆಮೇಲೆ ಎಡಬದಿಯ ಛೇದ ಬಲಬದಿಯ ಅಂಶ ಗುಣಿಸ್ತಾ ಇದ್ದೇವೆ. x-2 ಗುಣಿಸು x+2 ಅಥವಾ x+2 ಗುಣಿಸು x-2. ಎಡಬದಿಯಲ್ಲಿ x ಮತ್ತು x-1 ಅನ್ನು ಗುಣಿಸಿದರೆ x ಗುಣಿಸು x ವರ್ಗ ಆಗುತ್ತದೆ. x ಗುಣಿಸು -1 x ಆಗುತ್ತದೆ. x ವರ್ಗ x ಇದು ಎಡಬದಿ. ಬಲಬದಿಯಲ್ಲಿರುವಂತಹ ಎರಡು ಅಪವರ್ತನಗಳು ಅಂದರೆ x+2 ಮತ್ತು x-2 ಇವುಗಳು a+b ಗುಣಿಸು a-b ರೂಪದಲ್ಲಿವೆ. ನಾವು ಬೀಜಗಣಿತದಲ್ಲಿ ಕಲ್ತಿದ್ದೇವೆ. a+b ಮತ್ತು a-b ಗಳನ್ನು ಗುಣಿಸಿದರೆ ನಮಗೆ a ವರ್ಗ b ವರ್ಗ ಸಿಗುತ್ತದೆ. ಆ ಸೂತ್ರವನ್ನು ಉಪಯೋಗಿಸಿ x+2 ಗುಣಿಸು x-2 ಅನ್ನು ಗುಣಿಸಿದರೆ x ವರ್ಗ ಮೈನಸ್ 2ರ ವರ್ಗ ಆಗುತ್ತದೆ. ಎರಡೂ ಬದಿಗಳಲ್ಲಿ x ವರ್ಗವನ್ನು ಕ್ಯಾನ್ಸಲ್ ಮಾಡಬಹುದು. ಎಡಬದಿಯಲ್ಲಿ x ವರ್ಗ ಇದೆ, ಬಲಬದಿಯಲ್ಲಿ ಕೂಡ x ವರ್ಗ ಇದೆ. ಸಮನಾದ ಸಂಗತಿಗಳನ್ನು ಎರಡೂ ಪಾರ್ಶ್ವಗಳಿಂದ ತೆಗೆದು ಹಾಕಬಹುದು. ಈಗ ಉಳಿಯುವುದು ಯಾವುದು ಅಂತ ಹೇಳಿದ್ರೆ ಎಡಬದಿಯಲ್ಲಿ -x ಉಳಿಯಿತು, ಬಲಬದಿಯಲ್ಲಿ -2ರ ವರ್ಗ ಅಂದ್ರೆ 4 -4 ಆಯಿತು. -x ಸಮ -4, ಮೈನಸ್ ಅನ್ನು ತೆಗೆದು ಹಾಕಿ ಎರಡು ಬದಿಗಳಿಂದ, ಆಗ x ಸಮ 4 ಆಗುತ್ತದೆ. ಸ್ಕ್ರೋಲ್ ಮಾಡಿ, x ಸಮ 4 ಅಂತ ಉತ್ತರ ಸಿಕ್ಕಿದೆ. ಸರಿ ವಿದ್ಯಾರ್ಥಿಗಳೇ, ನಾನು ಸ್ಲೋ ಹೇಳಿದ್ದೇನೆ, ನೀವು ಬರೆದಿದ್ದೀರಿ. ಈಗ ಈ ಪ್ರಶ್ನೆಯಲ್ಲಿ ಒಂದು ಚಾಯ್ಸ್ ಇದೆ. ನಿಮ್ಗೆ 2 ಅಂಕದ 2 ಪ್ರಶ್ನೆಗಳಿಗೆ ಚಾಯ್ಸ್ ಕೇಳ್ತಾರೆ. ಈಗ ಈ ಪ್ರಶ್ನೆಗೆ ಒಂದು ಚಾಯ್ಸ್ ಕೊಟ್ಟಿದ್ದಾರೆ. ಸ್ಕ್ರೋಲ್ ಮಾಡಿ ಕೆಳಗೆ ಹೋಗಿ 8ನೇ ಪುಟಕ್ಕೆ ಹೋಗಿ. ಸರಿ, ಇನ್ನೊಂದು ಪ್ರಶ್ನೆ ಬರ್ಕೊಳ್ಳಿ. ಇದು ಕೂಡ ಸಮರೂಪ ತ್ರಿಭುಜಗಳು ಪಾಠದ ಪ್ರಶ್ನೆ. ಪ್ರಶ್ನೆ ಓದ್ತೇನೆ ನಾನು. ಈ ಕೆಳಗಿನ ಚಿತ್ರದಲ್ಲಿ ಎಸಿ ಸಮಾಂತರ ಬಿಡಿ ಮತ್ತು ಸಿಇ ಸಮಾಂತರ ಡಿಎಫ್ ಆಗಿದೆ. OA ಸಮ 12 ಸೆಂಟಿಮೀಟರ್, AB ಸಮ 9 ಸೆಂಟಿಮೀಟರ್, OC ಸಮ 8 ಸೆಂಟಿಮೀಟರ್ ಮತ್ತು EF ಸಮ 4.5 ಸೆಂಟಿಮೀಟರ್ ಆದರೆ
OE ಯನ್ನು ಕಂಡುಹಿಡಿಯಿರಿ. ನಾನು ಪ್ರಶ್ನೆಯನ್ನು ಸ್ಲೋ ಆಗಿ ಇನ್ನೊಮ್ಮೆ ಓದ್ತೇನೆ, ಬರ್ಕೊಳ್ಳಿ. ಕೆಳಗಿನ ಚಿತ್ರದಲ್ಲಿ AC ಸಮಾಂತರ BD ಮತ್ತು CE ಸಮಾಂತರ DF ಆಗಿದೆ. OA ಸಮ 12 ಸೆಂಟಿಮೀಟರ್, AB ಸಮ 9 ಸೆಂಟಿಮೀಟರ್, OC ಸಮ 8 ಸೆಂಟಿಮೀಟರ್, EF ಸಮ 4.5 ಸೆಂಟಿಮೀಟರ್. ಆದರೆ OE ಯ ಅಳತೆಯನ್ನು ಕಂಡುಹಿಡಿಯಿರಿ. ವಿದ್ಯಾರ್ಥಿಗಳೇ, ಪ್ರಶ್ನೆ ಬರೆದಾಗಿದ್ರೆ ಈ ಚಿತ್ರವನ್ನು ಮಾಡಿ. ಚಿತ್ರದಲ್ಲಿ ಎರಡು ತ್ರಿಭುಜಗಳು ಕಾಣ್ತಾ ಇವೆ. ಒಂದು ತ್ರಿಭುಜದ ಹೆಸರು OBD, ಇನ್ನೊಂದು ತ್ರಿಭುಜದ ಹೆಸರು OFD. ಒತ್ತಾಗಿದೆ. ಈ ಎರಡು ತ್ರಿಭುಜಗಳಿಗೆ ಒಂದು ಸಾಮಾನ್ಯ ಬಾಹು ಇದೆ, OD ಎನ್ನುವಂತಹ ಬಾಹು. ಅದು OBD ಯ ಬಾಹು ಕೂಡ ಆಗಿದೆ, ತ್ರಿಭುಜ OFD ಯ ಬಾಹು ಕೂಡ ಆಗಿದೆ. ಈಗ BD ಗೆ ಸಮಾಂತರವಾಗಿ ಒಂದು AC ರೇಖೆ ಎಳೆಯಿರಿ. ಹಾಗೆ ಮತ್ತೊಂದು ತ್ರಿಭುಜದಲ್ಲಿ DF ಗೆ ಸಮಾಂತರವಾಗಿ CE ಎಂಬ ರೇಖೆಯನ್ನು ಎಳೆಯಿರಿ. ಅಲ್ಲಿ C ಸಾಮಾನ್ಯ ಬಿಂದು, AC ಮತ್ತು CE, C ಸಾಮಾನ್ಯ ಬಿಂದುವಾಗಿದೆ. ಸರಿ ವಿದ್ಯಾರ್ಥಿಗಳೇ, ನೀವು ಚಿತ್ರ ಮಾಡಿದಿರಿ. ಸ್ಕ್ರೋಲ್ ಮಾಡಿ, ಮೇಲೆ ಹೋಗೋಣ. ಮೇಲಕ್ಕೆ ಹೋಗಿ ಸ್ಕ್ರೋಲ್ ಮಾಡಿ. ಉತ್ತರ ನೋಡಿ. ತ್ರಿಭುಜ OBD ಯಲ್ಲಿ AC ಸಮಾಂತರ BD ಆಗಿದೆ. ಒಂದು ತ್ರಿಭುಜ ಮಾತ್ರ ತಗೊಳ್ತಾ ಇದ್ದೇವೆ. ತ್ರಿಭುಜ OBD ಯಲ್ಲಿ AC ಸಮಾಂತರ BD. ಸ್ಕ್ರೋಲ್ ಮಾಡಿ. ಟೇಲ್ಸ್ ಪ್ರಮೇಯ ಉಪಯೋಗಿಸಬೇಕು. ನೀವು ಚಿತ್ರ ನೋಡಿ, ನನ್ನ ಚಿತ್ರದಲ್ಲಿ ಸ್ಕ್ರೀನ್ ಅಲ್ಲಿ ಬರ್ತಾ ಇಲ್ಲ, ನಿಮ್ಮ ಪುಸ್ತಕದಲ್ಲಿ ಚಿತ್ರ ಇದೆ. ಟೇಲ್ಸ್ ಪ್ರಮೇಯದ ಪ್ರಕಾರ OA ಭಾಗಿಸು AB, ಈ ಎರಡು ಭಾಗಗಳು OB ಯ ಭಾಗಗಳು, OA ಮತ್ತು AB. ಹಾಗೆ ಇನ್ನೊಂದು ಕಡೆ OD ಯ ಎರಡು ಭಾಗಗಳು OC ಮತ್ತು CD. OA ಮತ್ತು AB ಗಳ ಅನುಪಾತ, OC ಮತ್ತು CD ಗಳ ಅನುಪಾತ ಸಮವಾಗಿದೆ. OA ಭಾಗಿಸು AB ಸಮ OC ಭಾಗಿಸು CD. ಇದು ಥೇಲ್ಸ್ ಪ್ರಮೇಯದಿಂದ ನಾವು ಬರೆದಿದ್ದೇವೆ. ಈಗ ಅಳತೆಗಳನ್ನು ಹಾಕಿ. OA ಯ ಅಳತೆ 12, AB ಯ ಅಳತೆ 9, OC ಯ ಅಳತೆ 8, CD ಯ ಅಳತೆ ಎಷ್ಟು ಅಂತ ಕೊಡ್ಲಿಲ್ಲ. ಈಗ ಅದನ್ನು ಓರೆ ಗುಣಾಕಾರ ಮಾಡಬೇಕು. 12 ಗುಣಿಸು CD 12 CD ಆಗ್ತದೆ, 8 ಗುಣಿಸು 9 72 ಆಗ್ತದೆ. ಒಂದು ಸ್ಟೆಪ್ ಅಲ್ಲಿ ಬಿಟ್ಟಿದ್ದಾರೆ, ಓರೆ ಗುಣಾಕಾರದ ಸ್ಟೆಪ್ ಅನ್ನು ಬಿಟ್ಬಿಟ್ಟಿದ್ದಾರೆ. ನೀವು ಬರ್ಕೊಳ್ಬಹುದು ಬೇಕಾದ್ರೆ. ಇನ್ನೊಮ್ಮೆ ರಿಪೀಟ್ ಮಾಡ್ತೇನೆ. 12 ಭಾಗಿಸು 9 ಸಮ 8 ಭಾಗಿಸು CD. ಇಲ್ಲಿ ಓರೆ ಗುಣಾಕಾರ ಮಾಡಿದ್ರೆ 12 CD ಸಮ 8 ಗುಣಿಸು 9 ಆಗುತ್ತದೆ. ಹಾಗಾದರೆ CD ಸಮ ನೋಡಿ, 8 ಮತ್ತು 9 ಅನ್ನು ಗುಣಿಸಿದರೆ 72, 12 ಬಲಬದಿಗೆ ತಂದ್ರೆ ಭಾಗಿಸು 12 ಆಗ್ತದೆ. 72ಕ್ಕೆ 12ರಿಂದ ಭಾಗಿಸಿದರೆ ಉತ್ತರ 6 ಸೆಂಟಿಮೀಟರ್. ಅಲ್ಲಿಗೆ CD ಯ ಅಳತೆ ನನಗೆ ಗೊತ್ತಾಯ್ತು. ಸ್ಕ್ರೋಲ್ ಮಾಡಿ. ಮತ್ತೊಂದು ತ್ರಿಭುಜ ODF ನಲ್ಲಿ CE ಸಮಾಂತರ DF ಆಗಿದೆ. ಇಲ್ಲಿ ಸಮಾನುಪಾತ ಥೇಲ್ಸ್ ಪ್ರಮೇಯವನ್ನು ಉಪಯೋಗಿಸಿ ಬರಿಬೇಕು. OC ಭಾಗಿಸು CD ಸಮ OE ಭಾಗಿಸು EF. OC ಯ ಅಳತೆ 8 ಭಾಗಿಸು CD ಯ ಅಳತೆ 6 ಸಮ OE ಯ ಅಳತೆ ಕೊಡ್ಲಿಲ್ಲ, OE ಅಂತಲೇ ಬರೆಯೋದು, ಭಾಗಿಸು EF ನ ಅಳತೆ ಕೊಟ್ಟಿದ್ದಾರೆ 4.5 ಸೆಂಟಿಮೀಟರ್. ಪುನಃ ಓರೆ ಗುಣಾಕಾರದ ಸ್ಟೆಪ್ ಅಲ್ಲಿ ಬಿಟ್ಟಿದ್ದಾರೆ, ನೀವು ಬರ್ಕೊಳ್ಳಿ. 6 ಗುಣಿಸು OE 6 OE ಆಗುತ್ತದೆ. 8 ಗುಣಿಸು 4.5 ಹಾಗೆ ಬರ್ಕೊಳ್ಳಿ. ಮುಂದಿನ ಸ್ಟೆಪ್ ನಲ್ಲಿ OE ಸಮ 8 ಮತ್ತು 4.5 ಅನ್ನು ಗುಣಿಸಿದರೆ 36 ಆಗುತ್ತದೆ. 8 ಗುಣಿಸು 4.5 36. ಅಲ್ಲಿ 6 OE ಯ ಜೊತೆಗಿರುವ 6 OE ಯ ಜೊತೆಗಿರುವ 6 ಬಲಬದಿಗೆ ತಂದ್ರೆ ಭಾಗಿಸು 6 ಆಗುತ್ತದೆ. 36 ಭಾಗಿಸು 6, ಇದು ಕೂಡ 6 ಸೆಂಟಿಮೀಟರ್ ಸಿಕ್ಕಿತು. ಅವರು ಪ್ರಶ್ನೆಯಲ್ಲಿ ಕೇಳಿರುವಂತದ್ದು OE ಯ ಅಳತೆಯನ್ನು. OE ಯ ಅಳತೆ ಕಂಡು ಹಿಡಿಬೇಕಾದ್ರೆ ನಾವು CD ಯನ್ನು ಕಂಡು ಹಿಡಿದು ಆಮೇಲೆ OE ಯನ್ನು ಕಂಡು ಹಿಡಿಬೇಕಾಗ್ತದೆ. ಸರಿ, OE ಅಳತೆ ಎಷ್ಟು ಅಂತ ಗೊತ್ತಾಯಿತು, 6 ಸೆಂಟಿಮೀಟರ್. ಇದು ಚಾಯ್ಸ್ ಪ್ರಶ್ನೆ. ಈ ಎರಡೂ ಪ್ರಶ್ನೆಗಳು ಒಂದೇ ಪಾಠದಿಂದ ಕೊಟ್ಟಿದ್ದಾರೆ, ಒಂದೇ ವಿಷಯದ ಮೇಲೆ ಕೊಟ್ಟಿದ್ದಾರೆ. ಎರಡೂ ಪ್ರಶ್ನೆಗಳು ನೋಡುವಾಗ ಬೇರೆ ಬೇರೆ ಅಂತ ಅನ್ನಿಸಿದ್ರು ಕೂಡ ಎರಡೂ ಪ್ರಶ್ನೆಗಳು ಕೂಡ ಥೇಲ್ಸ್ ಪ್ರಮೇಯವನ್ನು ಉಪಯೋಗಿಸಿ ಬಿಡಿಸುವಂತಹ ಲೆಕ್ಕಗಳಾಗಿವೆ. ಮುಂದಿನ ಪ್ರಶ್ನೆಗೆ ಹೋಗೋಣ. 22ನೇ ಪ್ರಶ್ನೆ.
ತ್ರಿಕೋನಮಿತಿ ಅನ್ವಯಗಳು ಈ ಪಾಠದಿಂದ ಕೊಟ್ಟಿರುವಂತಹ ಪ್ರಶ್ನೆ ಆಗಿದೆ. 50 ವರ್ಗಮೂಲ 3 ಮೀಟರ್ ಕಟ್ಟಡದ 50 ವರ್ಗಮೂಲ 3 ಮೀಟರ್ ಕಟ್ಟಡದ ಮೇಲಿನಿಂದ ನೆಲದ ಮೇಲಿರುವ ಒಂದು ವಸ್ತುವನ್ನು ನೋಡುವಾಗ, ಮೇಲಿನಿಂದ ನೆಲದ ಮೇಲಿರುವ ಒಂದು ವಸ್ತುವನ್ನು ನೋಡುವಾಗ ಉಂಟಾದ ಅವನತ ಕೋನವು 45 ಡಿಗ್ರಿ ಆಗಿದೆ. ಉಂಟಾದ ಅವನತ ಕೋನವು 45 ಡಿಗ್ರಿ ಆಗಿದೆ. ಹಾಗಾದರೆ ಕಟ್ಟಡದ ಮತ್ತು ವಸ್ತುವಿನ ನಡುವಿನ ದೂರವನ್ನು ಕಂಡುಹಿಡಿಯಿರಿ. ಕಟ್ಟಡದ ಮತ್ತು ವಸ್ತುವಿನ ನಡುವಿನ ದೂರವನ್ನು ಕಂಡುಹಿಡಿಯಿರಿ. ಈ ಪ್ರಶ್ನೆ ಮಾತ್ರ ಕೊಟ್ಟಿದ್ದಾರೆ, ಇದಕ್ಕೆ ಚಿತ್ರ ಕೊಡಲಿಲ್ಲ. ಚಿತ್ರವನ್ನು ವಿದ್ಯಾರ್ಥಿಗಳೇ ಪ್ರಶ್ನೆಯನ್ನು ಓದಿ ಅರ್ಥ ಮಾಡಿಕೊಂಡು ಚಿತ್ರ ಮಾಡಬೇಕಾಗ್ತದೆ. ಕಟ್ಟಡ ಅಂತ ಹೇಳಿದ್ದಾರೆ. ಕಟ್ಟಡಕ್ಕೆ ನಮ್ಗೆ ಗೊತ್ತುಂಟು, ಕಟ್ಟಡ ನೆಲದ ಮೇಲೆ ನೇರವಾಗಿ ನಿಂತಿರ್ತದೆ. ನಾವು ಒಂದು ಲಂಬವಾದ ಗೆರೆಯನ್ನು ಎಳಿಬೇಕು. ನೋಡಿ ಚಿತ್ರದಲ್ಲಿ ಇದೆ, ಅಲ್ಲಿ CA ಇದು ಕಟ್ಟಡ, ಮತ್ತು AB ಅಂದ್ರೆ ನೆಲದ ಒಂದು ಭಾಗ. ಅದು AB ಅಂದ್ರೆ ನೆಲದ, A ಅಂದ್ರೆ ಕಟ್ಟಡದ ಬುಡ, B ಅಂದರೆ ಕಟ್ಟಡದಿಂದ ಸ್ವಲ್ಪ ದೂರದಲ್ಲಿ ಇರುವಂತಹ ಒಂದು ಬಿಂದು. ಅಲ್ಲಿ ಒಬ್ಬ ವ್ಯಕ್ತಿ ನಿಂತಿದ್ದಾನೆ. B ಬಿಂದುವಿನಲ್ಲಿ ಒಬ್ಬ ವ್ಯಕ್ತಿ ನಿಂತು ಕಟ್ಟಡದ ಮೇಲಿನ ತುದಿ ಅಂದ್ರೆ C ಬಿಂದುವನ್ನು ನೋಡ್ತಾ ಇದ್ದಾನೆ. ಅವನು C ಬಿಂದುವನ್ನು ನೋಡುವಾಗ, ಅಲ್ಲ ನಾನು ತಪ್ಪು ಹೇಳಿದೆ, ಕಟ್ಟಡದ ಮೇಲೆ ಅಂದ್ರೆ C ಬಿಂದುವಿನಲ್ಲಿ ನಿಂತಿದ್ದಾನೆ ಒಬ್ಬ ವ್ಯಕ್ತಿ. ಅವನು ನೆಲದ ಮೇಲೆ ಇರುವ ಒಂದು ಬಿಂದು ಅಂದ್ರೆ B ಬಿಂದುವಿನಲ್ಲಿ ಒಂದು ಕಾರ್ ನಿಂತಿದೆ ಅಂತ ಭಾವಿಸಿ. B ಬಿಂದುವಿನಲ್ಲಿರುವಂತಹ ಒಂದು ಕಾರನ್ನು ಅವ ಕಟ್ಟಡದ ಮೇಲಿನಿಂದ ನೋಡ್ತಾ ಇದ್ದಾನೆ. ಆಗ ಕೆಳಗೆ ನೋಡುವಾಗ ಯಾವಾಗಲೂ ಅದು ಅವನತ ಕೋನ. ಅಲ್ಲಿ CD ಅನ್ನುವಂತಹ ಒಂದು ಕಾಲ್ಪನಿಕ ರೇಖೆ ಇದೆ, ಅದು ದೃಷ್ಟಿ ರೇಖೆ, ಅದು ಕ್ಷಿತಿಜ ರೇಖೆ. CD ಅದು ನೆಲಕ್ಕೆ ಸಮಾಂತರವಾಗಿರುವಂತಹ ಒಂದು ಕಾಲ್ಪನಿಕ ರೇಖೆ. CD ಎಂದರೆ ಕ್ಷಿತಿಜ ರೇಖೆ. ದೃಷ್ಟಿ ರೇಖೆ ಯಾವುದು? C ಯಲ್ಲಿ ನಿಂತಿರುವಂತಹ ವ್ಯಕ್ತಿಯು B ಯಲ್ಲಿ ಇರುವಂತಹ ಕಾರನ್ನು ನೋಡ್ತಾ ಇದ್ದಾನೆ. ಅಲ್ಲಿ ಅವನ ನೋಡುವಂತಹ ಒಂದು ವಸ್ತು ಮತ್ತು ಅವನ ಕಣ್ಣಿಗೆ ಒಂದು ಕಾಲ್ಪನಿಕ ರೇಖೆಯನ್ನು ನಾವು ಊಹಿಸಿಕೊಳ್ಬೇಕು. ಅಂದ್ರೆ CB ಕಾಲ್ಪನಿಕ ರೇಖೆ, ಅದು ದೃಷ್ಟಿ ರೇಖೆಯಾಗಿದೆ. ಕ್ಷಿತಿಜ ರೇಖೆ ಮತ್ತು ದೃಷ್ಟಿ ರೇಖೆಯ ನಡುವಿನ ಕೋನ ಅಂದ್ರೆ ವಸ್ತು ಕೆಳಗಿರ್ಬೇಕು, ನೋಡುವ ಮೇಲಿರಬೇಕು. ಆಗ ಅದಕ್ಕೆ ನಾವು ಅವನತ ಕೋನ ಅಂತ ಹೇಳ್ತೇವೆ. ಅಲ್ಲಿ ಕೋನ DCB ಅದು ಅವನತ ಕೋನ, ಅದರ ಅಳತೆ 45 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಈಗ CD ಮತ್ತು ABಗಳು ಸಮಾಂತರವಾಗಿವೆ, CB ಛೇದಕವಾಗಿದೆ. ಆದ್ದರಿಂದ ಕೋನ DCB ಮತ್ತು ಕೋನ CBA ಇವುಗಳು ಪರ್ಯಾಯ ಕೋನಗಳಾಗಿವೆ. ಕೋನ CBA ಕೂಡ 45 ಡಿಗ್ರಿ ಆಗುತ್ತದೆ. ಈಗ ಲಂಬಕೋನ ತ್ರಿಭುಜ ABC ನೋಡಿ, ಲಂಬಕೋನ ತ್ರಿಭುಜ ABCಯಲ್ಲಿ ಕೋನ A ಲಂಬಕೋನವಾಗಿದೆ, ಆದ್ದರಿಂದ CB ವಿಕರ್ಣವಾಗುತ್ತದೆ. ಕೋನ B ಯ ಅಳತೆ ಅಲ್ಲಿ ಗೊತ್ತಾಗಿದೆ ನಮಗೆ 45 ಡಿಗ್ರಿ. ಕೋನ 45 ಡಿಗ್ರಿಯ ಅಭಿಮುಖ ಬಾಹು ಅಂದ್ರೆ AC ಯ ಉದ್ದ 50 ವರ್ಗಮೂಲ 3 ಅಭಿಮುಖ ಬಾಹುವಿನ ಅಳತೆ ಗೊತ್ತು. ನಾವು AB ಯನ್ನು ಕಂಡುಹಿಡಿಯಬೇಕಾಗಿದೆ, ಅಂದ್ರೆ ಪಾರ್ಶ್ವಬಾಹುವನ್ನು ಕಂಡುಹಿಡಿಯಬೇಕಾಗಿದೆ. ಹೀಗೆ ಅಭಿಮುಖ ಬಾಹು ಮತ್ತು ಪಾರ್ಶ್ವಬಾಹುಗಳನ್ನು ಸಂಬಂಧಿಸುವಂತಹ ಒಂದು ಅನುಪಾತ ಯಾವುದು ಅಂದರೆ ಅದು ಟ್ಯಾನ್ ಅನುಪಾತ. ಕಾಟ್ ಕೂಡ ಆಗ್ತದೆ, ಸಾಮಾನ್ಯವಾಗಿ ನಾವು ಟ್ಯಾನ್ ಅನ್ನೇ ತಗೊಳ್ತೇವೆ. ಟ್ಯಾನ್ 45 ಡಿಗ್ರಿ ಸಮ ಅಭಿಮುಖ ಬಾಹು ಭಾಗಿಸು ಪಾರ್ಶ್ವಬಾಹು. 45 ಡಿಗ್ರಿಯ ಅಭಿಮುಖ ಬಾಹು AC, ಪಾರ್ಶ್ವಬಾಹು AB. ಆದ್ದರಿಂದ ಟ್ಯಾನ್ 45 ಡಿಗ್ರಿ ಸಮ AC ಭಾಗಿಸು AB. ಟ್ಯಾನ್ 45ರ ಬೆಲೆ ನನಗೆ ಗೊತ್ತಿರಬೇಕು. 1 ಸಮ AC ಯ ಬೆಲೆ ಕೊಟ್ಟಿದ್ದಾರೆ 50 ವರ್ಗಮೂಲ 3 ಭಾಗಿಸು AB ಯನ್ನು ಹಾಗೆ ಬರೆದು ಬಿಡಿ. ಛೇದದಲ್ಲಿರುವಂತಹ ಭಾಗಿಸು AB ಯನ್ನು ಎಡಪಾರ್ಶ್ವಕ್ಕೆ ವರ್ಗಾಯಿಸಿ 1 ಗುಣಿಸು AB ಆಗುತ್ತದೆ. ಅಂದರೆ AB ಸಮ 50 ವರ್ಗಮೂಲ 3. ಪ್ರಶ್ನೆಗೆ ಸರಿಯಾಗಿ ಉತ್ತರ ಬರೀಬೇಕು. ಕಟ್ಟಡ ಮತ್ತು ವಸ್ತುವಿನ ನಡುವಿನ ದೂರ ಅದೇ AB, ಅದು ಗೊತ್ತಾಗಿದೆ 50 ವರ್ಗಮೂಲ 3 ಮೀಟರ್ ಅಂತ ಬರೀಬೇಕು. ಸ್ಕ್ರೋಲ್ ಮಾಡಿ, ಚಾಯ್ಸ್ ಕೊಟ್ಟಿದ್ದಾರೆ ಕಾಣ್ತದೆ, ಸ್ಕ್ರೋಲ್ ಮಾಡಿ ಸುಶಾಂತ್. ಸರಿ, ಅಥವಾ ನಾನು ಆಗಲೇ ಹೇಳಿದ್ದೇನೆ 2 ಅಂಕದ
2 ಪ್ರಶ್ನೆಗಳಿಗೆ ಚಾಯ್ಸ್ ಕೊಡ್ತಾರೆ ಅಂತ ಹೇಳಿದ್ದಾನೆ. 21ನೇ ಪ್ರಶ್ನೆಗೆ ಕೂಡ ಚಾಯ್ಸ್ ಇತ್ತು, ತ್ರಿಭುಜಗಳು ಪಾಠದ್ದು. ಈಗ ಇಲ್ಲಿ ತ್ರಿಕೋನಮಿತಿ ಅನ್ವಯಗಳು ಪಾಠದ ಪ್ರಶ್ನೆಯಲ್ಲಿ ಕೂಡ ಚಾಯ್ಸ್ ಕೊಟ್ಟಿದ್ದಾರೆ. ನೋಡ್ಕೊಳ್ಳಿ. 150 ಸೆಂಟಿಮೀಟರ್ ಎತ್ತರವಿರುವ ಒಬ್ಬ ವ್ಯಕ್ತಿಯು ತನ್ನ, ಸ್ಲೋ ಹೇಳ್ತೇನೆ ಮತ್ತೊಮ್ಮೆ, 150 ಸೆಂಟಿಮೀಟರ್ ಎತ್ತರವಿರುವ ಒಬ್ಬ ವ್ಯಕ್ತಿಯು ತನ್ನ ನೆರಳಿನ ತುದಿಯನ್ನು ಗಮನಿಸಿದಾಗ ಅದು ಅವನ ಪಾದದಿಂದ 150 ವರ್ಗಮೂಲ 3 ಸೆಂಟಿಮೀಟರ್ 150 ವರ್ಗಮೂಲ 3 ಸೆಂಟಿಮೀಟರ್ ದೂರದಲ್ಲಿರುವುದು ಕಂಡುಬರುತ್ತದೆ. ಹಾಗಾದರೆ ಅವನ ನೋಟದಲ್ಲಿ ಉಂಟಾದ ಅವನತ ಕೋನವನ್ನು ಕಂಡುಹಿಡಿಯಿರಿ. ಹಿಂದಿನ ಲೆಕ್ಕದಲ್ಲಿ ಮಾಡಿರುವಂತಹ ಚಿತ್ರವನ್ನೇ ಇಲ್ಲಿ ಕೂಡ ಮಾಡಬೇಕು. ಇಲ್ಲಿ AC ಅಥವಾ CA ಅಂದ್ರೆ ವ್ಯಕ್ತಿಯಾಗಿದ್ದಾನೆ, AB ಅಂದ್ರೆ ಅವನ ನೆರಳಿನ ಉದ್ದ. ಯಾವಾಗಲೂ ನಮ್ಗೆ ಗೊತ್ತು, ನೆರಳು ಬೀಳುವಾಗ ನೆರಳಿನ ಒಂದು ತುದಿ ನಮ್ಮ ಕಾಲ ಬುಡದಲ್ಲಿ ಇರ್ತದೆ, ಮತ್ತೊಂದು ತುದಿ ನೆಲದಲ್ಲಿ ಸ್ವಲ್ಪ ದೂರದಲ್ಲಿ, ನಮಗಿಂತ ಸ್ವಲ್ಪ ದೂರದಲ್ಲಿ ಅದರ ತುದಿ ಇರ್ತದೆ. ಈಗ AB ಅಂದ್ರೆ ನೆರಳು, B ಅಂದ್ರೆ ನೆರಳಿನ ತುದಿ, ಮತ್ತೊಂದು A ಅಂದ್ರೆ ಅವನ ಕಾಲಿನ ಬುಡದಲ್ಲಿಯೇ ಇದೆ. ಈಗ ಅವನ ಕಣ್ಣು C ಯಲ್ಲಿದೆ, ಅಲ್ಲಿಂದ ತನ್ನ ನೆರಳಿನ ತುದಿಯನ್ನು ನೆಲದ ಮೇಲೆ ನೋಡ್ತಾ ಇದ್ದಾನೆ, B ಯನ್ನು ನೋಡ್ತಾ ಇದ್ದಾನೆ. ಆಗ ಅವನತ ಕೋನ ಎಷ್ಟು ಅಂತ ಕಂಡುಹಿಡಿಬೇಕು. ಅವನತ ಕೋನ ಕಂಡುಹಿಡಿಬೇಕಾದ್ರೆ ನಾವು ಭೂಮಿಗೆ ಅಥವಾ ನೆಲಕ್ಕೆ ಸಮಾಂತರವಾಗಿ ಒಂದು ಕ್ಷಿತಿಜ ರೇಖೆಯನ್ನು ಕಲ್ಪಿಸಿಕೊಳ್ಬೇಕು. ಅಲ್ಲಿ ಡಾಟ್ ಲೈನ್ ಹಾಕಿ ಮಾಡಿದ್ದಾರೆ. CD ಅದು ಕಾಲ್ಪನಿಕ ಕ್ಷಿತಿಜ ರೇಖೆ. ಹಾಗೆ ದೃಷ್ಟಿ ರೇಖೆಯನ್ನು ಕೂಡ ಚಿತ್ರಿಸಿದ್ದಾರೆ. CB ದೃಷ್ಟಿ ರೇಖೆಯಾಗಿದೆ, ಇದು ಕೂಡ ಒಂದು ಕಾಲ್ಪನಿಕ ರೇಖೆ. ಈಗ ಅಲ್ಲಿ ಕೋನ DCB ಅದು ಅವನತ ಕೋನ, ಅದರ ಅಳತೆ ಕೊಡ್ಲಿಲ್ಲ, ಅದನ್ನು ನಾವು ಥೀಟಾ ಅಂತ ತಗೊಳ್ಬೇಕಾಗ್ತದೆ. ಕೋನ DCB ಥೀಟಾ ಆದರೆ ಕೋನ CBA ಕೂಡ ಥೀಟಾ ಆಗುತ್ತದೆ. ಯಾಕಂದ್ರೆ DCB ಮತ್ತು CBA ಅವುಗಳು ಪರ್ಯಾಯ ಕೋನಗಳು. ಇಲ್ಲಿ CD ಮತ್ತು AB ಸಮಾಂತರವಾಗಿರುವ ಕಾರಣ ಪರ್ಯಾಯ ಕೋನಗಳು ಸಮವಾಗಿರುತ್ತವೆ. ಸರಿ, ತ್ರಿಭುಜ ABC ಯಲ್ಲಿ ಲಂಬಕೋನ ತ್ರಿಭುಜ ಅದು tan ಥೀಟಾ ಸಮ AC ಭಾಗಿಸು AB. ಥೀಟಾದ ಅಭಿಮುಖ ಬಾಹು AC, ಪಾರ್ಶ್ವಬಾಹು AB ಆಗಿದೆ. tan ಥೀಟಾ ಸಮ AC ಯ ಅಳತೆ 150 ಅಂತ ಕೊಟ್ಟಿದ್ದಾರೆ, AB ಯ ಅಳತೆ 150 ವರ್ಗಮೂಲ 3 ಅಂತ ಕೊಟ್ಟಿದ್ದಾರೆ. ಆದೇಶಿಸಿ. AC ಭಾಗಿಸು AB ಅಂದರೆ 150 ಭಾಗಿಸು 150 ವರ್ಗಮೂಲ 3 ಆಗುತ್ತದೆ. tan ಥೀಟಾ ಸಮ ಅಲ್ಲಿ 150 ಒಂದು ಸಲ, 150 ಕ್ಯಾನ್ಸಲ್ ಮಾಡಿ 1 ಭಾಗಿಸು ವರ್ಗಮೂಲ 3 ಉಳಿತದೆ. tan ಥೀಟಾ ಸಮ 1 ಭಾಗಿಸು ವರ್ಗಮೂಲ 3. 1 ಭಾಗಿಸು ವರ್ಗಮೂಲ 3 ಅಂದರೆ ಅದು tan 30ಯ ಬೆಲೆ. ಆದ್ದರಿಂದ tan ಥೀಟಾ ಸಮ tan 30 ಡಿಗ್ರಿ ಆಯ್ತು, 30 ಡಿಗ್ರಿ ಆಯ್ತು. ಈಗ tan ಅನ್ನು ಬಿಟ್ಟುಬಿಡಿ, ಥೀಟಾ ಸಮ 30 ಡಿಗ್ರಿ. ಆದ್ದರಿಂದ ಅವನತ ಕೋನ ಸಮ 30 ಡಿಗ್ರಿ ಅನ್ನುವುದು ನಮಗೆ ಗೊತ್ತಾಗಿದೆ. ಸರಿ, ಪ್ರಶ್ನೆ ಸಂಖ್ಯೆ 23ಕ್ಕೆ ಹೋಗೋಣ. ಪೇಜ್ ನಂಬರ್ 10 ಹತ್ತರಲ್ಲಿದೆ. ಸಾಕು ಬರ್ಕೊಳ್ಳಿ ವಿದ್ಯಾರ್ಥಿಗಳೇ. ಇದು ವೃತ್ತಕ್ಕೆ ಸಂಬಂಧಿಸಿದ ವಿಸ್ತೀರ್ಣ ಈ ಪಾಠದಿಂದ ಕೊಟ್ಟಿದ್ದಾರೆ. ಈ ಪಾಠದಿಂದ ಕೂಡ ಖಚಿತವಾಗಿ ಒಂದು ಪ್ರಶ್ನೆ, ಅದು 2 ಅಂಕಕ್ಕೂ ಇರ್ಬೋದು, 3 ಅಂಕಕ್ಕೂ ಇರ್ಬೋದು, ಖಂಡಿತವಾಗಿ ಒಂದು ಪ್ರಶ್ನೆ ನೀವು ನಿರೀಕ್ಷೆ ಮಾಡಬಹುದು. ಒಂದು ವೃತ್ತದ 23ನೇ ಪ್ರಶ್ನೆ ಹೇಳ್ತಾ ಇದ್ದೇನೆ. ಒಂದು ವೃತ್ತದ ತ್ರಿಜ್ಯಾಂತರ ಖಂಡದ ತ್ರಿಜ್ಯವು 21 ಸೆಂಟಿಮೀಟರ್. ತ್ರಿಜ್ಯಾಂತರ ಖಂಡದ ತ್ರಿಜ್ಯವು 21 ಸೆಂಟಿಮೀಟರ್, ತ್ರಿಜ್ಯಾಂತರ ಖಂಡದ ಕೋನವು 120 ಡಿಗ್ರಿ. ತ್ರಿಜ್ಯಾಂತರ ಖಂಡದ ಕೋನವು 120 ಡಿಗ್ರಿ. ಆದರೆ ಅದರ ಅಂದ್ರೆ ತ್ರಿಜ್ಯಾಂತರ ಖಂಡದ ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಡೈರೆಕ್ಟ್ ಪ್ರಶ್ನೆ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. ತ್ರಿಜ್ಯ ಎಷ್ಟು ಅಂತ ಕೊಟ್ಟಿದ್ದಾರೆ, ತ್ರಿಜ್ಯಾಂತರ ಖಂಡದ ಕೋನ ಥೀಟಾ ಎಷ್ಟು ಅಂತ ಕೊಟ್ಟಿದ್ದಾರೆ. ಬೇಕಾದ್ರೆ ಬರ್ಕೊಳ್ಳಿ, ಪ್ರಾರಂಭದಲ್ಲಿ ದತ್ತಾಂಶ ಬರ್ಕೊಳ್ಬಹುದು. ತ್ರಿಜ್ಯಕ್ಕೆ ನಾವು R ಅಂತ ಚಿಹ್ನೆ ಹಾಕ್ತೇವೆ. R ಸಮ
21 ಸೆಂಟಿಮೀಟರ್. ಕೋನಕ್ಕೆ ಥೀಟಾ ಅಂತ ಹಾಕ್ತೇವೆ. ಥೀಟಾ ಸಮ 120 ಡಿಗ್ರಿ ಅಂತ ಬರ್ಕೊಳ್ಳಿ ಬೇಕಾದ್ರೆ. ಈಗ ಸೂತ್ರ ಬರಿಬೇಕು. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡು ಹಿಡಿಯುವ ಸೂತ್ರ ಥೀಟಾ ಭಾಗಿಸು 360 ಡಿಗ್ರಿ ಗುಣಿಸು ಪೈ ಆರ್ ಸ್ಕ್ವೇರ್. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಸಮ ಥೀಟಾ ಭಾಗಿಸು 360 ಗುಣಿಸು ಪೈ ಆರ್ ಸ್ಕ್ವೇರ್. ಸೂತ್ರ ಗೊತ್ತಿದ್ರೆ ಮಾತ್ರ ಈ ಲೆಕ್ಕ ಮಾಡ್ಲಿಕ್ಕೆ ಆಗ್ತದೆ. ಅದಕ್ಕೆ ನಾನು ಹಿಂದಿನ ತರಗತಿಯಲ್ಲಿ ಕೂಡ ಹೇಳಿದ್ದೇನೆ ವಿದ್ಯಾರ್ಥಿಗಳೇ, ನೀವು ಎಲ್ಲಾ ಸೂತ್ರಗಳನ್ನು ಕಲಿಬೇಕು. ಪ್ರತಿಯೊಂದು ಸೂತ್ರದ 4-5 ಲೆಕ್ಕಗಳನ್ನು ಮಾಡಬೇಕು. ಆಗ ನಿಮಗೆ ಯಾವ ಲೆಕ್ಕಕ್ಕೆ ಯಾವ ಸೂತ್ರ ಬಳಸಬೇಕು ಅನ್ನುವಂಥದ್ದು ತಕ್ಷಣ ನಿಮಗೆ ಹೊಳಿತದೆ ಪರೀಕ್ಷಾ ಹಾಲ್ನಲ್ಲಿ. ಥೀಟಾದ ಬೆಲೆ ಹಾಕಿ 120 ಭಾಗಿಸು 360 ಗುಣಿಸು ಪೈ ಬೆಲೆಯನ್ನು ಹಾಕಿ 7ನೇ 22 ಗುಣಿಸು ಆರ್ ಸ್ಕ್ವೇರ್ ಅಂದರೆ 21ರ ವರ್ಗ. ಅದನ್ನು 21 ಗುಣಿಸು 21 ಅಂತ ಬರಿಬಹುದು. ಈಗ 120 ಭಾಗಿಸು 360 ಅನ್ನು ಸರಳೀಕರಿಸಿದರೆ 120 ಒಂದು ಸಲ, 120 3 ಸಲ, 3ನೇ 1 ಆಗುತ್ತದೆ. ಗುಣಿಸು 7ನೇ 22 ಇದೆ, ಗುಣಿಸು 21 ಗುಣಿಸು 21. ಛೇದದಲ್ಲಿ 3 ಗುಣಿಸು 7 ಇದೆ. 3 ಮತ್ತು 7 ಗುಣಿಸಿದರೆ 21 ಆಗ್ತದೆ. ಛೇದದಲ್ಲಿರುವ 21 ಮತ್ತು ಅಂಶದಲ್ಲಿ ಇರುವ 21 ಕ್ಯಾನ್ಸಲ್ ಮಾಡಿ. ಹಾಗೇನು ಉಳಿತದೆ ಅಂತ ಹೇಳಿದರೆ 22 ಗುಣಿಸು 21 ಉಳಿತದೆ. 22 ಗುಣಿಸು 21 ಮಾಡಿದರೆ ಎಷ್ಟಾಗ್ತದೆ? 441 462 ಆಗ್ತದೆ ಕಾಣ್ತದೆ. ಸ್ಕ್ರೋಲ್ ಮಾಡಿ ಗುಣಿಸಿ ವಿದ್ಯಾರ್ಥಿಗಳೇ. ಸರಿ, 462 ಚದರ ಸೆಂಟಿಮೀಟರ್. ಇದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವಾಗಿದೆ. ಸುಲಭವಾದಂತಹ ಲೆಕ್ಕ. ಈ ರೀತಿ ಲೆಕ್ಕ ಕೊಟ್ರೆ ನೀವು ಖಂಡಿತವಾಗಿಯೂ ಅದೃಷ್ಟವಂತರು. ಈ ಪಾಠದಿಂದ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಕಂಡು ಹಿಡಿಯುವ ಲೆಕ್ಕಗಳು ಕೂಡ ಬರ್ತವೆ. ಇಂಥದನ್ನು ಕೊಟ್ರೆ ನಿಮ್ಮ ಅದೃಷ್ಟ ಅಂತ ಹೇಳ್ಬೋದು. ಸುಲಭವಾದ ಲೆಕ್ಕ. ಸರಿ, ಸ್ಕ್ರೋಲ್ ಮಾಡಿ 24ನೇ ಪ್ರಶ್ನೆಗೆ ಹೋಗೋಣ. ಕ್ಷೇತ್ರಗಣಿತ ಅಥವಾ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳು ಪಾಠದಿಂದ ಕೊಟ್ಟಿರುವಂತಹ ಪ್ರಶ್ನೆ. 2 ಅಂಕದ ಪ್ರಶ್ನೆ. ಪ್ರಶ್ನೆ ಓದ್ತೇನೆ. ಭಿನ್ನಕದ ರೂಪದಲ್ಲಿರುವ ಒಂದು ಬಕೆಟ್ನ ವೃತ್ತಾಕಾರದ ಮೇಲ್ಭಾಗದ ಮತ್ತು ತಳಭಾಗಗಳ ತ್ರಿಜ್ಯಗಳು ಕ್ರಮವಾಗಿ 28 ಸೆಂಟಿಮೀಟರ್ ಮತ್ತು 7 ಸೆಂಟಿಮೀಟರ್ ಆಗಿದೆ. ಮೇಲ್ಭಾಗದ ಮತ್ತು ತಳಭಾಗದ ತ್ರಿಜ್ಯಗಳು ಕ್ರಮವಾಗಿ 28 ಸೆಂಟಿಮೀಟರ್ ಮತ್ತು 7 ಸೆಂಟಿಮೀಟರ್ ಆಗಿದೆ. ಬಕೆಟ್ನ ಆಳವು 40 ಸೆಂಟಿಮೀಟರ್ ಇದ್ದರೆ, ಬಕೆಟ್ನ ಘನಫಲವನ್ನು ಕಂಡುಹಿಡಿಯಿರಿ. ಮೊದಲಿಗೆ ದತ್ತಾಂಶಗಳನ್ನು ಪಟ್ಟಿ ಮಾಡಿಕೊಳ್ಬೇಕು. ನಾವು 2 ತ್ರಿಜ್ಯ ನಮ್ಗೆ ಗೊತ್ತು. ಭಿನ್ನಕದಲ್ಲಿ 2 ಪಾದಗಳಿವೆ. ಒಂದು ವೃತ್ತಪಾದ, ಅದರ ವಿಸ್ತೀರ್ಣ ಹೆಚ್ಚಿರ್ತದೆ, ಅಂದ್ರೆ ತ್ರಿಜ್ಯ ಕೂಡ ಹೆಚ್ಚಿರ್ತದೆ. ಮತ್ತೊಂದು ವೃತ್ತಪಾದದ ವಿಸ್ತೀರ್ಣ ಕಡಿಮೆ, ಅದರ ತ್ರಿಜ್ಯ ಕೂಡ ಕಡಿಮೆ ಇರ್ತದೆ. ಹೀಗೆ ಬೇರೆ ಬೇರೆ ತ್ರಿಜ್ಯಗಳಿರುವ ಕಾರಣ ನಾವು ಒಂದು ತ್ರಿಜ್ಯವನ್ನು, ಹೆಚ್ಚಿರುವ ತ್ರಿಜ್ಯವನ್ನು ಕ್ಯಾಪಿಟಲ್ ಆರ್ ಅಂತ ತಗೊಳ್ಬೇಕು, ಕಡಿಮೆ ಇರುವ ತ್ರಿಜ್ಯವನ್ನು ಸ್ಮಾಲ್ ಆರ್ ಅಂತ ತಗೊಳ್ಬೇಕು. ನಿಮ್ಮ ಪಠ್ಯ ಪುಸ್ತಕದಲ್ಲಿ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಕೊಡ್ಲಿಲ್ಲ, R1 ಮತ್ತು R2 ಅಂತ ಕೊಟ್ಟಿದ್ದಾರೆ. ಆ ರೀತಿ ಕೂಡ ಬರೆದ್ರೆ ತಪ್ಪಿಲ್ಲ. ಇಲ್ಲಿ ಕ್ಯಾಪಿಟಲ್ ಆರ್ ಅಂದ್ರೆ ದೊಡ್ಡ ವೃತ್ತಪಾದದ ತ್ರಿಜ್ಯ 28 ಸೆಂಟಿಮೀಟರ್, ಸ್ಮಾಲ್ ಲೆಟರ್ ಆರ್ ಅಂತ ಹೇಳಿದರೆ ಸಣ್ಣ ವೃತ್ತಪಾದದ ತ್ರಿಜ್ಯ 7 ಸೆಂಟಿಮೀಟರ್. ಎಚ್ ಅಂದ್ರೆ ಬಕೆಟಿನ ಆಳ, ಎತ್ತರ ಕೂಡ ಅಂತ ಹೇಳ್ಬೋದು. ಎಚ್ ಸಮ 40 ಸೆಂಟಿಮೀಟರ್. ಈಗ ಬಕೆಟಿನ ಘನಫಲ ಅಂದರೆ ಅದು ಭಿನ್ನಕದ ಘನಫಲ ಕಂಡುಹಿಡಿಯುವ ಸೂತ್ರವಾಗಿದೆ. ಬಕೆಟಿನ ಘನಫಲ ಸಮ 3ನೇ 1 ಪೈ ಎಚ್ ಗುಣಿಸು ಆರ್ ಸ್ಕ್ವೇರ್ ಪ್ಲಸ್ ಆರ್ ಗುಣಿಸು ಆರ್. ಇದು ಭಿನ್ನಕದ ಘನಫಲ ಕಂಡುಹಿಡಿಯುವ ಸೂತ್ರವಾಗಿದೆ. 3ನೇ 1 ಪೈ ಎಚ್ ಗುಣಿಸು ಬ್ರಾಕೆಟ್ ನಲ್ಲಿ 3 ಪದಗಳಿವೆ, ಆರ್ ಸ್ಕ್ವೇರ್ ಪ್ಲಸ್ ಆರ್ ಆರ್. ಒಂದು ಕ್ಯಾಪಿಟಲ್ ಆರ್ ಮತ್ತೊಂದು ಸ್ಮಾಲ್ ಆರ್. ಈಗ ಬೆಲೆಗಳನ್ನು ಆದೇಶಿಸೋಣ. ಮೊದಲಿಗೆ 3ನೇ 1 ಬರೆಯಿರಿ, ಗುಣಿಸು, ಆಮೇಲೆ ಪೈ ಬೆಲೆಯನ್ನು ಹಾಕಿ 7ನೇ 22 ಗುಣಿಸು 40, ಅದು ಹೆಚ್ಚಿನ ಬೆಲೆ. ಬ್ರಾಕೆಟ್ ನಲ್ಲಿ ಕ್ಯಾಪಿಟಲ್ ಆರ್ ವರ್ಗ ಅಂದರೆ 28ರ ವರ್ಗ
ಪ್ಲಸ್ ಸ್ಮಾಲ್ ಲೆಟರ್ ಆರ್ ವರ್ಗ ಅಂತ ಹೇಳಿದ್ರೆ 7ರ ವರ್ಗ ಪ್ಲಸ್ 6 ಗುಣಿಸು 6 ಅಂದರೆ 28 ಗುಣಿಸು 7. ಬ್ರಾಕೆಟ್ನ ಹೊರಗಿರುವಂತಹ 3 ಸಂಖ್ಯೆಗಳನ್ನು ಇದ್ದ ಹಾಗೆ ಬರೆಯಿರಿ. 3ನೇ 1 ಗುಣಿಸು 7ನೇ 22 ಗುಣಿಸು 40. ಈಗ ಬ್ರಾಕೆಟ್ನಲ್ಲಿ 28ರ ವರ್ಗ 784 ಆಗುತ್ತದೆ, ಪ್ಲಸ್ 7ರ ವರ್ಗ 49 ಆಗುತ್ತದೆ, ಪ್ಲಸ್ 28 ಮತ್ತು 7 ಗುಣಿಸಿದರೆ 196 ಆಗುತ್ತದೆ. ಬ್ರಾಕೆಟ್ನ ಹೊರಗೆ ಅಂಶದಲ್ಲಿ 1 ಗುಣಿಸು 22 ಗುಣಿಸು 40 ಈ 3 ಸಂಖ್ಯೆಗಳನ್ನು ಗುಣಿಸಿದರೆ 880 ಆಗುತ್ತದೆ. ಛೇದದಲ್ಲಿ 3 ಮತ್ತು 7 ಗುಣಿಸಿದರೆ 21 ಆಗುತ್ತದೆ. ಬ್ರಾಕೆಟ್ನಲ್ಲಿರುವಂತಹ 3 ಸಂಖ್ಯೆಗಳು 784 ಮತ್ತು 49 ಕೊನೆಗೆ 196. ಈ 3 ಸಂಖ್ಯೆಗಳನ್ನು ಕೂಡಿಸಿದರೆ ಅವುಗಳ ಮೊತ್ತ 1029 ಆಗುತ್ತದೆ. 1029ಕ್ಕೆ 21ರಿಂದ ನಿಶೇಷವಾಗಿ ಭಾಗಿಸಲಿಕ್ಕೆ ಆಗ್ತದೆ. 1029 ಭಾಗಿಸು 21 ಅಂದರೆ ಅದು 49 ಆಯಿತು. 880ಕ್ಕೆ 49ರಿಂದ ಗುಣಿಸಿದರೆ ಗುಣಲಬ್ಧ 43,120 ಅಷ್ಟು ಘನ ಸೆಂಟಿಮೀಟರ್. ಇದು ಬಕೆಟಿನ ಘನಫಲ. ನೀವು ಅದಕ್ಕೆ 1000ರಿಂದ ಭಾಗಿಸಿದರೆ ಆಗ 43.12 ಆಗುತ್ತದೆ. 1,000 ಘನ ಸೆಂಟಿಮೀಟರ್ ಅಂದರೆ 1 ಲೀಟರ್. ಈಗ 43,120 ಘನ ಸೆಂಟಿಮೀಟರ್ ಅಂತ ಹೇಳಿದ್ರೆ 43.12 ಲೀಟರ್ ಆಗ್ತದೆ. ಸ್ಕ್ರೋಲ್ ಮಾಡಿ ಕೊಟ್ಟಿದ್ದಾರ ನೋಡೋಣ. ಲೀಟರ್ಗಳಲ್ಲಿ ಬರೀರಿ ಅಂತ ಹೇಳಿದರೆ ಮಾತ್ರ ಬರೀಬೇಕು, ಇಲ್ಲದ್ರೆ ಅವಶ್ಯಕತೆ ಇಲ್ಲ. ಸರಿ, 43,120 ಘನ ಸೆಂಟಿಮೀಟರ್. ಅಲ್ಲಿಗೆ 24 ಪ್ರಶ್ನೆಗಳಿಗೆ ಉತ್ತರ ಹೇಳಿದೆವು ನಾವು. 24ನೇ ಪ್ರಶ್ನೆಯವರೆಗೆ ಅದು 2 ಅಂಕಗಳ ಪ್ರಶ್ನೆಗಳು. ಈಗ ನಾವು 25ನೇ ಪ್ರಶ್ನೆಯಿಂದ 3 ಅಂಕದ ಪ್ರಶ್ನೆ ದೀರ್ಘ ಉತ್ತರ ಪ್ರಶ್ನೆಗಳಾಗಿವೆ. ಬರೀರಿ. ಈ ಕೆಳಗಿನಗಳನ್ನು ಸೂಕ್ತ ರೀತಿಯಲ್ಲಿ ಉತ್ತರಿಸಿ. 9 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ, 3 ಮಾರ್ಕ್ ಇದ್ದು ಒಟ್ಟಿಗೆ 27 ಮಾರ್ಕ್ ಆಗ್ತದೆ. 25ನೇ ಪ್ರಶ್ನೆಯಿಂದ 33ನೇ ಪ್ರಶ್ನೆಯವರೆಗೆ ಇದು 3 ಅಂಕದ ಪ್ರಶ್ನೆಗಳು. ಬರ್ಕೊಳ್ಳಿ. ಒಂದು ಭಿನ್ನ ರಾಶಿಯ ಅಂಶ ಮತ್ತು ಛೇದಗಳೆರಡಕ್ಕೂ, ಭಿನ್ನ ರಾಶಿಯ ಅಂಶ ಮತ್ತು ಛೇದಗಳೆರಡಕ್ಕೂ ಎರಡನ್ನು ಸೇರಿಸಿದರೆ ಆ ಭಿನ್ನ ರಾಶಿಯು 11ನೇ 9 ಆಗುತ್ತದೆ. ಆ ಭಿನ್ನ ರಾಶಿಯು 11ನೇ 9 ಆಗುತ್ತದೆ. ಅದೇ ಅಂಶ ಮತ್ತು ಛೇದಗಳೆರಡಕ್ಕೂ ಮೂರನ್ನು ಸೇರಿಸಿದರೆ ಅದು 6ನೇ 5 ಆಗುತ್ತದೆ. ಹಾಗಾದರೆ ಆ ಭಿನ್ನ ರಾಶಿಯನ್ನು ಕಂಡುಹಿಡಿಯಿರಿ. ಸರಿ, ಉತ್ತರ ಪರಿಹಾರ ನಾವು ಊಹೆ ಮಾಡಬೇಕು. ಭಿನ್ನ ರಾಶಿಯ ಅಂಶ x ಅಂತ ಭಾವಿಸಬೇಕು, ಛೇದವನ್ನು y ಅಂತ ತಗೊಳ್ಬೇಕು. ಭಿನ್ನ ರಾಶಿಯ ಅಂಶ x ಮತ್ತು ಛೇದ y ಆಗಿರಲಿ. ಆಗ ಭಿನ್ನ ರಾಶಿ ಏನಾಗ್ತದೆ? x ಭಾಗಿಸು y ಆಗುತ್ತದೆ. ಏನ್ ಹೇಳಿದ್ದಾರೆ ಪ್ರಶ್ನೆಯಲ್ಲಿ? ಅಂಶಕ್ಕೂ ಎರಡನ್ನು ಸೇರಿಸಬೇಕು, ಛೇದಕ್ಕೂ ಎರಡನ್ನು ಸೇರಿಸಬೇಕು. ಸೇರಿಸುವುದು ಅಂದರೆ ಕೂಡಿಸುವುದು. ನೋಡಿ, ಅಂಶ x ಇದೆ, ಅದಕ್ಕೆ 2 ಸೇರಿಸಿದರೆ x + 2 ಆಗುತ್ತದೆ. ಛೇದ y ಇದೆ, 2 ಸೇರಿಸಿದರೆ y + 2 ಆಗುತ್ತದೆ. x ಭಾಗಿಸು y ಅಂದರೆ ಬೇರೆ ಭಿನ್ನ ರಾಶಿ, x + 2 ಭಾಗಿಸು y + 2 ಅಂದರೆ ಬೇರೆ ಭಿನ್ನ ರಾಶಿ. ಈಗ ನಮಗೆ ಪ್ರಶ್ನೆಯಲ್ಲಿ ಎರಡನ್ನು ಸೇರಿಸಿದಾಗ, ಅಂಶ ಮತ್ತು ಛೇದಕ್ಕೆ ಎರಡನ್ನು ಸೇರಿಸಿದಾಗ ಸಿಗುವಂತಹ ಭಿನ್ನ ರಾಶಿ ಯಾವುದು ಅಂತ ಕೊಟ್ಟಿದ್ದಾರೆ. x + 2 ಭಾಗಿಸು y + 2 = 9 ಭಾಗಿಸು 11. ಒರೆ ಗುಣಾಕಾರ ಮಾಡಿ 11ರಿಂದ x + 2ಕ್ಕೆ ಗುಣಿಸಿ ಸಮ 9ರಿಂದ y + 2ಕ್ಕೆ ಗುಣಿಸಿ. ಎಡಬದಿಯ ಅಂಶ ಬಲಬದಿಯ ಛೇದ, ಬಲಬದಿಯ ಅಂಶ ಎಡಬದಿಯ ಛೇದ ಗುಣಿಸಬೇಕು. ಅದು ಒರೆ ಗುಣಾಕಾರ ಆಗ್ತದೆ. 11ರಿಂದ x + 2ಕ್ಕೆ ಗುಣಿಸಿದರೆ 11 ಗುಣಿಸು x 11x, 11 ಗುಣಿಸು 2 22. ನೋಡಿ, 11ರಿಂದ 2ಕ್ಕೂ ಗುಣಿಸಬೇಕು, ಎಕ್ಸಿಗೂ ಗುಣಿಸಬೇಕು, 2ಕ್ಕೂ ಗುಣಿಸಬೇಕು. ಬ್ರಾಕೆಟಿನ ಒಳಗಿರುವಂತಹ ಪ್ರತಿಯೊಂದು ಪದಕ್ಕೆ ಗುಣಿಸಬೇಕು. ಬಲಬದಿಯಲ್ಲಿ 9 ಗುಣಿಸು y 9y ಆಗ್ತದೆ, 9 ಗುಣಿಸು 2 18 ಆಗ್ತದೆ. 9y ಅನ್ನು ಎಡಭಾಗಕ್ಕೆ ತನ್ನಿ, 22 ಬಲಭಾಗಕ್ಕೆ ವರ್ಗಾಯಿಸಿ. 11x - 9y = 18 - 22. ಎಡಬದಿ ಹಾಗೆ ಇರಲಿ. 11x - 9y = -4. ಒಂದು ಸಮೀಕರಣ ಸಿಕ್ಕಿತು.
ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಒಂದು ಸಿಕ್ಕಿತು. ಅದಕ್ಕೆ ಸಮೀಕರಣ 1 ಅಂತ ಹೆಸರಿಸಿ. ಈಗ ಮತ್ತೊಂದು ದತ್ತಾಂಶ ಕೊಟ್ಟಿದ್ದಾರೆ ಪ್ರಶ್ನೆಯಲ್ಲಿ. ಭಿನ್ನರಾಶಿಯ ಅಂಶ ಮತ್ತು ಛೇದಗಳೆರಡಕ್ಕೂ ಕೂಡ 3 ಸೇರಿಸಿದರೆ ಆಗ ಸಿಗುವಂತಹ ಭಿನ್ನರಾಶಿ 6ನೇ 5 ಆಗುತ್ತದೆ ಅಂತ ಹೇಳಿದ್ದಾರೆ. ಈಗ ಅಂಶ x ಆಗಿದೆ, 3 ಸೇರಿಸಿದರೆ x + 3 ಆಗುತ್ತದೆ. ಛೇದ y ಇದೆ, 3 ಸೇರಿಸಿದರೆ y + 3 ಆಗುತ್ತದೆ. ಹೀಗೆ x + 3 ಭಾಗಿಸು y + 3 ಅನ್ನುವಂತಹ ಒಂದು ಹೊಸ ಭಿನ್ನರಾಶಿ ಅದು ಯಾವುದು ಅಂತ ಕೊಟ್ಟಿದ್ದಾರೆ. 6ನೇ 5 ಅಥವಾ 5/6. x + 3 ಭಾಗಿಸು y + 3 ಸಮ 5/6. ಓರೆ ಗುಣಾಕಾರ ಮಾಡಿ. ಮೊದಲು ಎಡಬದಿಯ ಅಂಶ ಬಲಬದಿಯ ಛೇದ 6 ಗುಣಿಸು x + 3 ಸಮ ಎಡಬದಿಯ ಛೇದ ಬಲಬದಿಯ ಅಂಶ 5 ಗುಣಿಸು y + 3 ಮಾಡಿ. 6ರಿಂದ x + 3ಕ್ಕೆ ಗುಣಿಸಬೇಕು, ಅಂದ್ರೆ x ಗೂ ಗುಣಿಸಬೇಕು 3ಕ್ಕೂ ಗುಣಿಸಬೇಕು. 6 ಗುಣಿಸು x 6x, 6 ಗುಣಿಸು 3 18, 6x + 18. 5ರಿಂದ y + 3ಕ್ಕೆ ಗುಣಿಸು ಅಂದ್ರೆ 5ರಿಂದ y ಗೆ 5ರಿಂದ 3ಕ್ಕೆ ಗುಣಿಸಬೇಕು, 5y + 15. 5 ಎಡಬದಿಗೆ 18 ಬಲಬದಿಗೆ ವರ್ಗಾಯಿಸಬೇಕು. 6x - 5y ಸಮ 15 - 18. 6x - 5y ಸಮ 15 - 18 -3 ಆಗುತ್ತದೆ. ಇದು ಸಮೀಕರಣ 2. ಕೆಂಪು ಅಕ್ಷರದಲ್ಲಿ ಕೊಟ್ಟಿದ್ದಾರೆ ಸಮೀಕರಣ 1 ಮತ್ತು 2. ಈ 2 ಸಮೀಕರಣಗಳು 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿ ಆಗಿದೆ. ಹೇಗೆ ಬಿಡಿಸಬಹುದು? ವರ್ಜಿಸುವ ವಿಧಾನದ ಬಿಡಿಸಿದಾರಲ್ಲಿ 1ನೇ ಸಮೀಕರಣಕ್ಕೆ 5ರಿಂದ ಗುಣಿಸಿದ್ದಾರೆ, 2ನೇ ಸಮೀಕರಣಕ್ಕೆ 9ರಿಂದ ಗುಣಿಸಿದ್ದಾರೆ. 5 ಗುಣಿಸು 11x 55x, 5 ಗುಣಿಸು -9y -45y ಸಮ 5 ಗುಣಿಸು -4 -20. ಹಾಗೆ 2ನೇ ಸಮೀಕರಣಕ್ಕೆ 9ರಿಂದ ಗುಣಿಸಬೇಕು. 9 ಗುಣಿಸು 6x 54x, 9 ಗುಣಿಸು -5y -45y, 9 ಗುಣಿಸು -3 -27 ಆಗುತ್ತದೆ. ಈಗ ನಮಗೆ ವರ್ಜಿಸಲಿಕ್ಕೆ ಸುಲಭ ಆಯಿತು. y ಯ ಸಹಗುಣಕ ಸಮವಾಗಿದೆ. ಎರಡೂ ಸಮೀಕರಣಗಳಲ್ಲಿ y ಯ ಸಹಗುಣಕ -45 ಆಗಿದೆ. ನಾವು ಸಮೀಕರಣಗಳನ್ನು ಕಳೀಬೇಕು. ಸ್ಕ್ರೋಲ್ ಮಾಡಿ. 55x ರಿಂದ 54x ಅನ್ನು ಕಳೆದರೆ x ಆಗುತ್ತದೆ. -45y ಇಂದ -45y ಅನ್ನು ಕಳೆದರೆ ಕ್ಯಾನ್ಸಲ್ ಆಗ್ತದೆ, 0 ಆಗ್ತದೆ. ಬಲಬದಿಯಲ್ಲಿ -20ರಿಂದ -27 ಕಳೆಯುವಾಗ ಅದು +27 ಆಗ್ತದೆ. -20 + 27 7 ಆಗ್ತದೆ. ಅಲ್ಲಿಗೆ ನಮಗೆ x ನ ಬೆಲೆ ಎಷ್ಟು ಅಂತ ತಕ್ಷಣ ಗೊತ್ತಾಯ್ತು. x = 7. ಈಗ ಈ x ನ ಬೆಲೆಯನ್ನು ಸಮೀಕರಣ 1ರಲ್ಲಿ ಆದೇಶಿಸಬೇಕು. ಸಮೀಕರಣ 1 ಯಾವುದು ಬೇಕಾದ್ರೆ ಬರ್ಕೋಬಹುದು. 11x - 9y = -4. ಈ ಸಮೀಕರಣದಲ್ಲಿ x ಇರುವಲ್ಲಿ ಅದರ ಬೆಲೆ 7 ಹಾಕಿ 11 ಗುಣಿಸು 7 -9y = -4. 11 ಗುಣಿಸು 7 77 ಆಗುತ್ತದೆ. 77 - 9y = -4. -4 ಅನ್ನು ಎಡಬದಿಗೆ ವರ್ಗಾಯಿಸಿ, -9y ಅನ್ನು ಬಲಬದಿಗೆ ವರ್ಗಾಯಿಸಿ, 77 + 4 = +9y ಆಗುತ್ತದೆ. 77 ಮತ್ತು 4 ಅನ್ನು ಕೂಡಿಸಿದರೆ 81 ಆಯಿತು. 81 = 9y ಆಯಿತು. ಈಗ y ಗೆ ಗುಣಿಸಿದ 9 ಅನ್ನು ಮತ್ತೊಂದು ಬದಿಗೆ ವರ್ಗಾಯಿಸಿದರೆ ಅಲ್ಲಿ 81/9 ಆಗುತ್ತದೆ. 81ಕ್ಕೆ 9ರಿಂದ ಭಾಗಿಸಿದರೆ 9. ಆದ್ದರಿಂದ y ಯ ಬೆಲೆ 9. ಮೊದಲಿಗೆ ನಾವು x ನ ಬೆಲೆ 7 ಕಂಡು ಹಿಡಿದಿದ್ದೇವೆ. ಈಗ y ಯ ಬೆಲೆ 9 ಅಂತ ಗೊತ್ತಾಯಿತು. ನಾವು ಪ್ರಾರಂಭದಲ್ಲಿ ಭಿನ್ನರಾಶಿಯನ್ನು x ಭಾಗಿಸು y ಅಂತ ಊಹೆ ಮಾಡಿದ್ದು. ಈಗ ನಮಗೆ x ಮತ್ತು y ಗಳ ಬೆಲೆಗಳು ಗೊತ್ತಾಗಿವೆ. ಆದ್ದರಿಂದ ಭಿನ್ನರಾಶಿ ಸಮ 7/9 ಆಗುತ್ತದೆ. ನೀವು ಬೇಕಾದ್ರೆ ತಾಳೆ ನೋಡಬಹುದು. 7ಕ್ಕೆ ಮತ್ತು 9ಕ್ಕೆ ನೀವು +2 ಮಾಡಿ, ನಿಮಗೆ ಆಗ ಅಲ್ಲಿ ಪ್ರಶ್ನೆಯಲ್ಲಿ ಹೇಳಿರುವಂತಹ ಒಂದು ಭಿನ್ನರಾಶಿ ಸಿಗುತ್ತದೆ. ಎರಡೂ ಬದಿಯಲ್ಲಿ 3 ಸೇರಿಸಿದರೆ ನಮಗೆ ಅಲ್ಲಿ ಹೇಳಿರುವಂತಹ ಭಿನ್ನರಾಶಿಯೇ ಸಿಗುತ್ತದೆ. ತಾಳೆ ನೋಡ್ಬೋದು ಬೇಕಾದ್ರೆ. ಆದ್ರೆ ತಾಳೆ ನೋಡ್ಲಿಕ್ಕೆ ನೀವು ಪರೀಕ್ಷೆಯಲ್ಲಿ ಸಮಯ ವೇಸ್ಟ್ ಮಾಡಬಾರ್ದು. ಅನಾವಶ್ಯಕವಾಗಿ ತುಂಬಾ ಸಮಯ ತಾಳೆ ನೋಡ್ಲಿಕ್ಕೆ ತುಂಬಾ ಸಮಯ ವ್ಯರ್ಥ ಮಾಡಬಾರ್ದು. ತಾಳೆ ನೋಡ್ಲಿಲ್ಲ ಆದ್ರೂ ಆಗ್ತದೆ. ನಿಮ್ಗೆ ಅದು ಸಮಾಧಾನಕ್ಕೆ ನನ್ನ ಉತ್ತರ ಸರಿ ಇದೆಯಾ ತಪ್ಪಿದೆಯಾ ಅಂತ ನೋಡ್ಬೇಕಾದ್ರೆ ತಾಳೆ ನೋಡ್ಬೋದು. ಸ್ಕ್ರೋಲ್ ಮಾಡಿ 26ನೇ ಪ್ರಶ್ನೆಗೆ ಹೋಗೋಣ. ಸಾರಿ, ಅದಕ್ಕೂ ಮುಂಚೆ 25ನೇ ಪ್ರಶ್ನೆ. 25ನೇ ಪ್ರಶ್ನೆಯಲ್ಲಿ ಚಾಯ್ಸ್ ಕೊಟ್ಟಿದ್ದಾರೆ.
ಅದೇ ಪಾಠದಿಂದ 5 ವರ್ಷಗಳ ಬಳಿಕ ಜೇಕಬ್ರ ವಯಸ್ಸು ಅವರ ಮಗನ ವಯಸ್ಸಿನ 3ರಷ್ಟಾಗುತ್ತದೆ. 5 ವರ್ಷಗಳ ಬಳಿಕ ಜೇಕಬ್ರ ವಯಸ್ಸು ಅವರ ಮಗನ ವಯಸ್ಸಿನ 3ರಷ್ಟಾಗುತ್ತದೆ. 5 ವರ್ಷಗಳ ಹಿಂದೆ ಜೇಕಬ್ರ ವಯಸ್ಸು ಅವರ ಮಗನ ವಯಸ್ಸಿನ 7ರಷ್ಟಿತ್ತು. ಅವರ ಮಗನ ವಯಸ್ಸಿನ 7ರಷ್ಟಿತ್ತು. ಹಾಗಾದರೆ ಅವರಿಬ್ಬರ, ಜೇಕಬ್ರ ಮತ್ತು ಅವರ ಮಗನ, ಅವರ ಈಗಿನ ವಯಸ್ಸುಗಳನ್ನು ಕಂಡುಹಿಡಿಯಿರಿ. ಈಗಿನ ವಯಸ್ಸುಗಳನ್ನು ಕಂಡುಹಿಡಿಯಿರಿ. ಸ್ಕ್ರೋಲ್ ಮಾಡಿ. ಪರಿಹಾರ ಅಥವಾ ಉತ್ತರ. ಪ್ರಾರಂಭದಲ್ಲಿ ಒಂದು ವಾಕ್ಯ ಬರಿಬಹುದು ಬೇಕಾದ್ರೆ. ಜೇಕಬ್ರ ವಯಸ್ಸು ಎಕ್ಸ್, ಅವರ ಮಗನ ವಯಸ್ಸು ವೈ ಆಗಿರಲಿ ಅಂತ ಬೇಕಾದ್ರೆ ಬರಿಬಹುದು. ಜೇಕಬ್ರ ವಯಸ್ಸು ಎಕ್ಸ್ ಮತ್ತು ಅವರ ಮಗನ ವಯಸ್ಸು ವೈ ಆಗಿರಲಿ ಅಂತ ವಾಕ್ಯ ಬರೆದಿದ್ದೀರಿ. ಸುಮ್ಮನೆ ಬಾಕ್ಸ್ ಹಾಕ್ಲೇಬೇಕಂತೇನಿಲ್ಲ. ಜೇಕಬ್ರ ಈಗಿನ ವಯಸ್ಸು ಸೇರಿಸಿಕೊಳ್ಳಿ ವಿದ್ಯಾರ್ಥಿಗಳೇ. ಜೇಕಬ್ರ ವಯಸ್ಸು ಅಂದ್ರೆ ಈಗಿನ ವಯಸ್ಸು. ಜೇಕಬರ ಈಗಿನ ವಯಸ್ಸು ಎಕ್ಸ್, ಅವರ ಮಗನ ಈಗಿನ ವಯಸ್ಸು ವೈ. 5 ವರ್ಷಗಳ ನಂತರ ಏನಾಗ್ತದೆ ನೋಡಿ. ಈಗ ಉದಾಹರಣೆಗೆ ಒಬ್ಬ ವ್ಯಕ್ತಿಯ ವಯಸ್ಸು 20 ವರ್ಷ ಅಂತ ಇಟ್ಕೊಳ್ಳಿ. 5 ವರ್ಷದ ನಂತರ ಅವರಿಗೆ ಎಷ್ಟು ವಯಸ್ಸಾಗ್ತದೆ? 20ಕ್ಕೆ 5 ಕೂಡಿಸಬೇಕು, 25 ಆಗ್ತದೆ. 5 ವರ್ಷಗಳ ಹಿಂದೆ ಅವರ ವಯಸ್ಸು ಎಷ್ಟಿತ್ತು? 20ರಿಂದ 5 ಕಳಿಬೇಕು, 15 ವರ್ಷ ಆಗ್ತದೆ. ಅದೇ ರೀತಿ ಇಲ್ಲಿ ಜೇಕಬರ ಈಗಿನ ವಯಸ್ಸು ಎಕ್ಸ್ ಆದ್ರೆ 5 ವರ್ಷಗಳ ನಂತರ ಅವರಿಗೆ ಎಕ್ಸ್ ಪ್ಲಸ್ 5 ವರ್ಷ ಆಗುತ್ತದೆ. 5 ವರ್ಷಗಳ ಹಿಂದೆ ಅವರಿಗೆ ಎಕ್ಸ್ ಮೈನಸ್ 5 ವರ್ಷವಾಗಿತ್ತು ಅಂತ ಹೇಳಬಹುದು. ಅದೇ ರೀತಿ ಜೇಕಬ್ರ ಮಗನ ಈಗಿನ ವಯಸ್ಸು ವೈ ಆದರೆ 5 ವರ್ಷಗಳ ನಂತರ ಅವರಿಗೆ ವೈ ಪ್ಲಸ್ 5 ವರ್ಷ ಆಗುತ್ತದೆ. 5 ವರ್ಷಗಳ ಹಿಂದೆ ಅವರ ವಯಸ್ಸು ವೈ ಮೈನಸ್ 5 ಆಗಿತ್ತು ಅಂತ ಹೇಳಬಹುದು. ಇದಕ್ಕೆ ಸರಿಯಾಗಿ ಸಮೀಕರಣ ಬರೀಬೇಕು. ಪ್ರಶ್ನೆಯಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಜೇಕಬರಿಗೆ 5 ವರ್ಷಗಳ ನಂತರ ಅವರ ವಯಸ್ಸು ಮಗನ ವಯಸ್ಸಿನ 3ರಷ್ಟಾಗುತ್ತದೆ ಅಂತ ಹೇಳಿದ್ದಾರೆ. ಜೇಕಬ್ರ ವಯಸ್ಸು ಎಕ್ಸ್ ಪ್ಲಸ್ 5, 5 ವರ್ಷಗಳ ನಂತರ ಎಕ್ಸ್ ಪ್ಲಸ್ 5 ಆಗ್ತದೆ. ಮಗನಿಗೆ ವೈ ಪ್ಲಸ್ 5 ವರ್ಷ ಆಗ್ತದೆ. ಮಗನ ವಯಸ್ಸಿನ 3ರಷ್ಟು ಅಂದ್ರೆ ಗುಣಿಸಬೇಕು. ಮಗನ ವಯಸ್ಸಿಗೆ 3ರಿಂದ ಗುಣಿಸಿದರೆ ಅದು ಜೇಕಬ್ರ ವಯಸ್ಸಿಗೆ ಸಮವಾಗುತ್ತದೆ. ಯಾವಾಗ? ಈಗಲ್ಲ, 5 ವರ್ಷಗಳ ನಂತರ. ಆದ್ರಿಂದ ಎಕ್ಸ್ ಪ್ಲಸ್ 5 ಸಮ 3 ಗುಣಿಸು ವೈ ಪ್ಲಸ್ 5 ಆಯಿತು. ಎಕ್ಸ್ ಪ್ಲಸ್ 5 ಎಡಬದಿಯಲ್ಲಿ ಹಾಗೇ ಇರಲಿ, ಬಲಬದಿಯಲ್ಲಿ 3ರಿಂದ ಗುಣಿಸಬೇಕು. 3 ಗುಣಿಸು ವೈ 3y, 3 ಗುಣಿಸು 15 5 15 ಆಗ್ತದೆ. 3y ಪ್ಲಸ್ 15. 3y ಅನ್ನು ಎಡಬದಿಗೆ ವರ್ಗಾಯಿಸಿ, 5 ಬಲಬದಿಗೆ ವರ್ಗಾಯಿಸಿ. ಎಕ್ಸ್ ಮೈನಸ್ 3y ಸಮ 15 ಮೈನಸ್ 5. ಎಕ್ಸ್ ಮೈನಸ್ 3y ಸಮ 10 ಅಥವಾ ಎಕ್ಸ್ ಸಮ 3y ಪ್ಲಸ್ 10 ಆಯಿತು. ಸಮೀಕರಣ 1. ಮತ್ತೊಂದು ಮಾಹಿತಿ ಕೊಟ್ಟಿದ್ದಾರೆ. 5 ವರ್ಷಗಳ ಹಿಂದೆ ಜೇಕಬರ ವಯಸ್ಸು ಮಗನ ವಯಸ್ಸಿನ 7ರಷ್ಟಿತ್ತು ಅಂತ ಕೊಟ್ಟಿದ್ದಾರೆ. 5 ವರ್ಷಗಳ ಹಿಂದೆ ಜೇಕಬ್ರ ವಯಸ್ಸು ಎಕ್ಸ್ ಮೈನಸ್ 5, ಮಗನ ವಯಸ್ಸು ವೈ ಮೈನಸ್ 5. ಅದಕ್ಕೆ 7ರಿಂದ ಗುಣಿಸಬೇಕು, 7ರಷ್ಟು ಅಂತ ಕೊಟ್ಟಿದ್ದಾರೆ. ಮಗನ ವಯಸ್ಸಿಗೆ 7ರಿಂದ ಗುಣಿಸಬೇಕು. ಈಗ ಸಮೀಕರಣ ಎಕ್ಸ್ ಮೈನಸ್ 5 ಸಮ 7 ಗುಣಿಸು ವೈ ಮೈನಸ್ 5 ಆಯಿತು. ಎಡಪಾರ್ಶ್ವ ಹಾಗೆ ಇರಲಿ, ಬಲಪಾರ್ಶ್ವ 7ರಿಂದ ಗುಣಿಸಿದ್ರೆ 7 ಗುಣಿಸು ವೈ 7y ಆಯಿತು. 7 ಗುಣಿಸು ಮೈನಸ್ 5 ಮೈನಸ್ 35 ಆಯಿತು. ಸ್ಕ್ರೋಲ್ ಮಾಡಿ. ಈಗ 7y ಅನ್ನು ಎಡಬದಿಗೆ ವರ್ಗಾಯಿಸಿ, ಮೈನಸ್ 5 ಬಲಬದಿಗೆ ವರ್ಗಾಯಿಸಿ. ಎಕ್ಸ್ ಮೈನಸ್ 7y ಸಮ ಮೈನಸ್ 35 ಪ್ಲಸ್ 5 ಆಗುತ್ತದೆ. ಎಕ್ಸ್ ಮೈನಸ್ 7y ಸಮ ನೋಡಿ ಮೈನಸ್ 35 ಪ್ಲಸ್ 5 ಮೈನಸ್ 30 ಆಯಿತು. ಆದೇಶ ವಿಧಾನ ಮಾಡಿದ್ದಾರೆ. ಸಮೀಕರಣ 1ರಲ್ಲಿ ಏನ್ ಹೇಳಿದ್ದಾರೆ? ಎಕ್ಸ್ ಸಮ 3y ಪ್ಲಸ್ 10 ಅಂತ ಇದೆ. ಈಗ ಇಲ್ಲಿ 2ನೇ ಸಮೀಕರಣದಲ್ಲಿ ಎಕ್ಸ್ ಇರುವ ಜಾಗದಲ್ಲಿ 3y ಪ್ಲಸ್ 10 ಅಂತ ಹಾಕಿ ಮೈನಸ್ 7y ಸಮ ಮೈನಸ್ 30 ಹಾಗೆ ಇರ್ತದೆ. ಎಡಭಾಗದಲ್ಲಿ ಮೈನಸ್ 3y ಮೈನಸ್ 7y ಅದು ಮೈನಸ್ 4y ಆಗುತ್ತದೆ. ಪ್ಲಸ್ 10 ಸಮ ಮೈನಸ್ 30 ಆಯಿತು. ಸ್ಕ್ರೋಲ್ ಮಾಡಿ.
-4y ಅನ್ನು ಎಡಬದಿಯಲ್ಲಿ ಉಳಿಸ್ಕೊಳ್ಳಿ, +10 ಬಲಬದಿಗೆ ವರ್ಗಾಯಿಸಬೇಕು, -30 -10 ಆಗುತ್ತದೆ. -4y ಸಮ -40 ಆಯಿತು. y ಸಮ -40 ಭಾಗಿಸು -4 ಆಯಿತು. ಅಲ್ಲಿಗೆ y ಯ ಬೆಲೆ ಎಷ್ಟಂತ ಗೊತ್ತಾಯಿತು? y ಸಮ 10. ಈಗ ಈ y ಯ ಬೆಲೆಯನ್ನು ಸಮೀಕರಣ 1ರಲ್ಲಿ ಆದೇಶಿಸಬೇಕು. ಸಮೀಕರಣ 1 ಏನಿದೆ? x ಸಮ 3y + 10 ಅಂತ ಇದೆ. ಆ ಸಮೀಕರಣದಲ್ಲಿ y ಇರುವ ಜಾಗದಲ್ಲಿ 10 ಅಂತ ಆದೇಶಿಸಬೇಕು. ಆಗ x ಸಮ 3y ಅಂದ್ರೆ 3 × 10 ಆಯಿತು, +10. 3 × 10 30, 30ಕ್ಕೆ 10 ಕೂಡಿಸಿದ್ರೆ 40. x ನ ಬೆಲೆ 40. ನಾವು x ಅನ್ನು ಏನಂತ ಊಹೆ ಮಾಡಿದ್ದು? ಜೇಕಬರ ವಯಸ್ಸನ್ನು x ಅಂತ ತಗೊಂಡದ್ದು. x ಸಮ 40 ಅಂದರೆ ಜೇಕಬರ ಈಗಿನ ವಯಸ್ಸದು. ಜೇಕಬರ ಈಗಿನ ವಯಸ್ಸು 40 ವರ್ಷ. ಮಗನ ವಯಸ್ಸನ್ನು ನಾವು y ಅಂತ ತಗೊಂಡದ್ದು. ಮಗನ ಈಗಿನ ವಯಸ್ಸು 10 ವರ್ಷ. ಬೇಕಾದ್ರೆ ತಾಳೆ ನೋಡೋಣ. ಜೇಕಬ್ರ ಈಗಿನ ವಯಸ್ಸು 40 ವರ್ಷ, ಅವರಿಗೆ 5 ವರ್ಷಗಳ ನಂತರ 45 ವರ್ಷ ಆಗ್ತದೆ. ಮಗನ ಈಗಿನ ವಯಸ್ಸು 15 ವರ್ಷ, 5 ವರ್ಷಗಳ ನಂತರ 15 ವರ್ಷ ಆಗ್ತದೆ. ಜೇಕಬ್ರ ವಯಸ್ಸು 45, ಮಗನ ವಯಸ್ಸು 15. ನೋಡಿ, 15ಕ್ಕೆ 3ರಿಂದ ಗುಣಿಸಿದರೆ 45 ಆಗ್ತದೆ. ಮಗನ ವಯಸ್ಸಿನ 3ರಷ್ಟು ಇದೆ. ಒಂದು ವೇಳೆ 40ರಿಂದ 5 ಕಳೆಯಿರಿ, 35 ವರ್ಷ ಆಗ್ತದೆ. ಮಗನ ವಯಸ್ಸು 10ರಿಂದ 5 ಕಳೆಯಿರಿ, 5 ವರ್ಷ ಆಗ್ತದೆ. 5 ವರ್ಷಗಳ ಹಿಂದೆ ಜೇಕಬ್ರ ವಯಸ್ಸು 35, ಮಗನ ವಯಸ್ಸು 5. ಈಗ 5ಕ್ಕೆ 7ರಿಂದ ಗುಣಿಸಿ 35 ಆಗ್ತದೆ. ಜೇಕಬ್ರ ವಯಸ್ಸು ಮಗನ ವಯಸ್ಸಿನ 7ರಷ್ಟಿದೆ. ಹೀಗೆ ವೇಗವಾಗಿ ತಾಳೆ ನೋಡಬಹುದು. ಮುಂದೆ 26ನೇ ಪ್ರಶ್ನೆಗೆ ಹೋಗೋಣ. ನಾವು ಸ್ಕ್ರೋಲ್ ಮಾಡಿ. ನೆಕ್ಸ್ಟ್ ಕ್ವೆಶ್ಚನ್ 26ನೇ ಪ್ರಶ್ನೆ. ಮತ್ತೊಮ್ಮೆ ಅನ್ವಯ ಪ್ರಶ್ನೆ ಕೊಟ್ಟಿದ್ದಾರೆ. ಈ ಪ್ರಶ್ನೆಯನ್ನು ವರ್ಗ ಸಮೀಕರಣದಿಂದ ಪಾಠದಿಂದ ಕೊಟ್ಟಿದ್ದಾರೆ. ವರ್ಗ ಸಮೀಕರಣದ ಅನ್ವಯ ಪ್ರಶ್ನೆ ಆಗಿದೆ. 2 ಅನುಕ್ರಮ ಬೆಸ ಧನ ಪೂರ್ಣಾಂಕಗಳ ವರ್ಗಗಳ ಮೊತ್ತ 290 ಆದರೆ ಆ ಪೂರ್ಣಾಂಕಗಳನ್ನು ಕಂಡುಹಿಡಿಯಿರಿ. ಸ್ಲೋಲಿ ಪ್ರಶ್ನೆಯನ್ನು ಮತ್ತೊಮ್ಮೆ ಓದ್ತಾ ಇದ್ದೇನೆ. 2 ಅನುಕ್ರಮ ಬೆಸ ಧನ ಪೂರ್ಣಾಂಕಗಳ ವರ್ಗಗಳ ಮೊತ್ತವು 290 ಆದರೆ ಆ ಪೂರ್ಣಾಂಕಗಳನ್ನು ಕಂಡುಹಿಡಿಯಿರಿ. ಉತ್ತರ ಅಥವಾ ಪರಿಹಾರ. ಬೆಸ ಸಂಖ್ಯೆಗಳು ನೋಡಿ, ನಾನು ಒಂದು ಉದಾಹರಣೆ ಕೊಡ್ತೇನೆ ಬೆಸ ಸಂಖ್ಯೆಗಳಿಗೆ. ಒಂದು 7 ಅಂದ್ರೆ ಒಂದು ಬೆಸ ಸಂಖ್ಯೆ. ಮುಂದಿನ ಬೆಸ ಸಂಖ್ಯೆ ಯಾವುದು ಅಂತ ಹೇಳಿದ್ರೆ 9. ಈಗ 7ಕ್ಕೆ 2 ಕೂಡಿಸಿದರೆ 9 ಆಗ್ತದೆ. ಅಂದ್ರೆ 2 ಬೆಸ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಯಾವಾಗಲೂ ಕೂಡ 2 ಆಗಿರುತ್ತದೆ. ಮತ್ತೊಂದು ಉದಾಹರಣೆ ನೋಡೋಣ ಬೇಕಾದ್ರೆ. 23 ಮತ್ತು 25 2 ಬೆಸ ಸಂಖ್ಯೆಗಳು. ಅನುಕ್ರಮ ಬೆಸ ಸಂಖ್ಯೆಗಳಾಗಬೇಕು. ಅನುಕ್ರಮ ಅಂದ್ರೆ ಒಂದರ ನಂತರ ಮತ್ತೊಂದು ಬರುವಂತದ್ದು ಅನುಕ್ರಮ. 23ರ ನಂತರ ಮುಂದಿನ ಬೆಸ ಸಂಖ್ಯೆ 25. 23 ಮತ್ತು 25ರ ನಡುವಿನ ವ್ಯತ್ಯಾಸ ಕೂಡ 2 ಆಗಿರ್ತದೆ. ಹೀಗೆ ನೀವು ಯಾವುದೇ 2 ಅನುಕ್ರಮ ಬೆಸ ಸಂಖ್ಯೆಗಳನ್ನು ತಗೊಳ್ಳಿ, ಅವುಗಳ ನಡುವಿನ ವ್ಯತ್ಯಾಸ ಯಾವತ್ತೂ ಕೂಡ 2 ಆಗಿರ್ತದೆ. ಆದ್ರಿಂದ ನಾವು 2 ಕ್ರಮಾನುಗತ ಅನುಕ್ರಮ 2 ಒಂದೇ. 2 ಕ್ರಮಾನುಗತ ಧನ ಬೆಸ ಸಂಖ್ಯೆಗಳು. ಒಂದು ಬೆಸ ಸಂಖ್ಯೆ x ಆದರೆ ಅದರ ಮುಂದಿನ ಬೆಸ ಸಂಖ್ಯೆ ಬೇಕಾದ್ರೆ 2 ಕೂಡಿಸಬೇಕು. x + 2, x ಮತ್ತು x + 2 ಆಗಿರಲಿ ಅಂತ ತಗೊಳ್ಬೇಕು. ಈಗ ಪ್ರಶ್ನೆ ನೋಡಿ, ಬೆಸ ಧನ ಪೂರ್ಣಾಂಕಗಳ ವರ್ಗಗಳ ಮೊತ್ತ 290 ಅಂತ ಹೇಳಿದ್ದಾರೆ. ಅಂದ್ರೆ ಮೊದಲನೇ ಬೆಸ ಸಂಖ್ಯೆ x, ಅದನ್ನು ವರ್ಗ ಮಾಡಿದರೆ x ವರ್ಗ ಆಯಿತು. ಅದರ ಮುಂದಿನ ಬೆಸ ಸಂಖ್ಯೆ x + 2, ಅದನ್ನು ಕೂಡ ವರ್ಗ ಮಾಡಿದರೆ x + 2 ಪೂರ್ಣ ವರ್ಗ ಆಯಿತು. ಮೊದಲನೇ ಬೆಸ ಸಂಖ್ಯೆಯ ವರ್ಗ x ವರ್ಗ, ಎರಡನೇ ಬೆಸ ಸಂಖ್ಯೆಯ ವರ್ಗ x + 2ರ ಪೂರ್ಣ ವರ್ಗ. ಆ ವರ್ಗಗಳ ಮೊತ್ತ ಮಧ್ಯದಲ್ಲಿ ಪ್ಲಸ್ ಹಾಕಿದೆ ನೋಡಿ. x ವರ್ಗ ಪ್ಲಸ್ x + 2ರ ಪೂರ್ಣ ವರ್ಗ ಸಮ 290. ಈಗ x + 2 ಪೂರ್ಣ ವರ್ಗವನ್ನು ವಿಸ್ತರಿಸಬೇಕು. ನಮ್ಗೆ ಬೀಜಗಣಿತದಲ್ಲಿ ಒಂದು ಸೂತ್ರ ಕಲ್ತಿದ್ದೇವೆ ನಾವು. a + b ಪೂರ್ಣ ವರ್ಗ ಸೂತ್ರ ಕಲ್ತಿದ್ದೇವೆ. a + b ಪೂರ್ಣ ವರ್ಗ ಅಂದ್ರೆ a ವರ್ಗ + 2ab + b ವರ್ಗ. ಹಾಗೆ ಇಲ್ಲಿ ಮೊದಲನೇ ಪದ x ವರ್ಗ ಹಾಗೆ ಉಳಿಸಿಕೊಳ್ಳಿ. x + 2 ಪೂರ್ಣ ವರ್ಗವನ್ನು ವಿಸ್ತರಿಸಿದರೆ x ವರ್ಗ a ವರ್ಗ x ವರ್ಗ
2ab ಅಂದ್ರೆ 2 ಗುಣಿಸು ಎಕ್ಸ್ ಗುಣಿಸು 2 4x ಆಗ್ತದೆ. ಬಿ ವರ್ಗ ಅಂದ್ರೆ 2ರ ವರ್ಗ 4 ಆಗ್ತದೆ. ಬಲಬದಿ 290 ಹಾಗೆ ಇರಲಿ. ಈಗ ಎಡಭಾಗದಲ್ಲಿ ಎಕ್ಸ್ ವರ್ಗ ಮತ್ತು ಎಕ್ಸ್ ವರ್ಗ ಕೂಡಿಸಿದರೆ ಅದು ಸಜಾತಿ ಪದಗಳು, ಕೂಡಿಸಿದರೆ 2x ವರ್ಗ ಆಗುತ್ತದೆ. ಎಡಬದಿಯಲ್ಲಿ 3 ಪದಗಳಿವೆ. ಈಗ 2x ವರ್ಗ ಪ್ಲಸ್ 4x ಪ್ಲಸ್ 4 ಸಮ 290. ಎಡಭಾಗದಲ್ಲಿ 2 ಸಾಮಾನ್ಯ ಅಪವರ್ತನ ಹೊರಗೆ ತೆಗೆದ್ರೆ 2 ಗುಣಿಸು ಎಕ್ಸ್ ವರ್ಗ ಪ್ಲಸ್ 2x ಪ್ಲಸ್ 2 ಆಗುತ್ತದೆ ಸಮ 290 ಹಾಗೆ ಇರಲಿ. ನೆಕ್ಸ್ಟ್ ಸ್ಟೆಪ್, ಎಕ್ಸ್ ವರ್ಗ ಪ್ಲಸ್ 2x ಪ್ಲಸ್ 2 ಅಪವರ್ತಿಸಿದ 2 ಗುಣಿಸು 2 ಅನ್ನು ಬಲಬದಿಗೆ ತಂದ್ರೆ ಭಾಗಿಸು 2 ಆಗುತ್ತದೆ. ಸ್ಕ್ರೋಲ್ ಮಾಡಿ. ಎಕ್ಸ್ ವರ್ಗ ಪ್ಲಸ್ 2x ಪ್ಲಸ್ 2 ಸಮ 290 ಭಾಗಿಸು 2. ನೆಕ್ಸ್ಟ್ ಸ್ಟೆಪ್ ನಲ್ಲಿ ಎಕ್ಸ್ ವರ್ಗ ಪ್ಲಸ್ 2x ಪ್ಲಸ್ 2 ಸಮ ನೋಡಿ 290ಕ್ಕೆ 2ರಿಂದ ಭಾಗಿಸಿದ್ರೆ 145 ಆಯಿತು. ಈಗ 145 ಎಡಬದಿಗೆ ವರ್ಗಾಯಿಸಿ ಎಕ್ಸ್ ವರ್ಗ ಪ್ಲಸ್ 2x ಪ್ಲಸ್ 2 ಮೈನಸ್ 145 ಸಮ 0. ಎಕ್ಸ್ ವರ್ಗ ಪ್ಲಸ್ 2x ಅಲ್ಲಿ ಪ್ಲಸ್ 2 ಮತ್ತು ಮೈನಸ್ 145 ಸಜಾತಿ ಪದಗಳು, ಅವುಗಳ ವ್ಯತ್ಯಾಸ 143 ಆಗ್ತದೆ. ಎಕ್ಸ್ ವರ್ಗ ಪ್ಲಸ್ 2x ಮೈನಸ್ 143 ಸಮ 0. ಈಗ ಮಧ್ಯಪದವನ್ನು ಸ್ಪ್ಲಿಟ್ ಮಾಡಬೇಕು. ಗುಣಿಸಿದರೆ ಮೈನಸ್ 143, ವ್ಯತ್ಯಾಸ 2 ಇರುವ ಸಂಖ್ಯೆಗಳು 13 ಮತ್ತು 11. ಎಕ್ಸ್ ವರ್ಗ ಪ್ಲಸ್ 13x ಮೈನಸ್ 11x ಮೈನಸ್ 143 ಸಮ 0. ವಿದ್ಯಾರ್ಥಿಗಳೇ, ಅದನ್ನು ಅಪವರ್ತಿಸಿ ಅಪವರ್ತನ ವಿಧಾನದಿಂದ ವರ್ಗ ಸಮೀಕರಣ ಬಿಡಿಸಿ ನೀವು ಎಕ್ಸಿನ ಬೆಲೆಯನ್ನು ಕಂಡುಹಿಡಿಯಿರಿ. ಎಕ್ಸಿಗೆ 2 ಬೆಲೆಗಳು ಸಿಗ್ತವೆ. ಎಕ್ಸಿನ ಒಂದು ಬೆಲೆ ಮೈನಸ್ 13, ಅದು ಸಾಧ್ಯವಾಗುವುದಿಲ್ಲ. ಯಾಕಂದ್ರೆ ಪ್ರಶ್ನೆಯಲ್ಲಿ ಧನ ಸಂಖ್ಯೆ ಆಗ್ಬೇಕಂತ ಹೇಳಿದ್ದಾರೆ. ಎಕ್ಸಿನ ಮತ್ತೊಂದು ಬೆಲೆ ಪ್ಲಸ್ 11 ಆಗುತ್ತದೆ, ಅದನ್ನು ನೀವು ತಗೊಳ್ಬಹುದು. ಎಕ್ಸಿನ ಬೆಲೆ 11 ಅಂತ ಹೇಳಿದ್ರೆ ಮೊದಲನೇ ಬೆಸ ಸಂಖ್ಯೆ 11 ಆಗುತ್ತದೆ, ಅದರ ಮುಂದಿನ ಬೆಸ ಸಂಖ್ಯೆ 13 ಆಗುತ್ತದೆ. ಈ ಪ್ರಶ್ನೆ ನಾನು ಇಲ್ಲಿಗೆ ಬಿಟ್ಟು ಬಿಡ್ತೇನೆ, ನೀವು ಅದನ್ನು ಪೂರ್ತಿ ಮಾಡಿ, ಅದು ನಿಮ್ಮ ಮನೆ ಕೆಲಸ ಆಗಿದೆ. ವಿದ್ಯಾರ್ಥಿಗಳೇ, ಇಲ್ಲಿಗೆ ನಾವು ನಮ್ಮ ಮಾದರಿ ಪ್ರಶ್ನೆ ಪತ್ರಿಕೆಯ 26 ಪ್ರಶ್ನೆಗಳ ಅಭ್ಯಾಸವನ್ನು ಪೂರ್ತಿ ಮಾಡಿದ್ದೇವೆ. ಮುಂದಿನ ತರಗತಿಯಲ್ಲಿ ಈ ಪ್ರಶ್ನೆ ಪತ್ರಿಕೆಯ ಉಳಿದ ಎಲ್ಲ ಲೆಕ್ಕಗಳನ್ನು ಅಭ್ಯಾಸವನ್ನು ಪೂರ್ಣ ಮಾಡುವಂತಹ ಒಂದು ಭರವಸೆಯೊಂದಿಗೆ ಇವತ್ತಿನ ತರಗತಿಗೆ ಪೂರ್ಣ ವಿರಾಮ ಹಾಕ್ತಾ ಇದ್ದೇವೆ. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್.